ನಿನ್ನೆ ಕ್ಲಾಸ್ನಲ್ಲಿ ನಾವು ಮೂರು ಭವನಗಳ ಬಗ್ಗೆ ಉಮೇದುವಾರನು ಪ್ರಜ್ಞೆಯು ಮೂರು ಭವನಗಳನ್ನು ಹಾದಿ ಹೋಗುವ ಮೂಲಕ ಶಿಕ್ಷಣವನ್ನು ಪಡೆಯುತ್ತೇವೆ ಅನ್ನೋದಕ್ಕೆ ನಿಲ್ಲಿಸಿ ಎರಡು ಭವನಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇಲ್ಲಿ ಭವನಗಳು ಅಂತಂದ್ರೆ ಸ್ಥೂಲ ಲೋಕ, ಕಾಮಲೋಕ, ಮನೋಲೋಕ. ಮನುಷ್ಯನು ಹುಟ್ಟಿದ ಮೇಲೆ ಈ ಮೂರು ಲೋಕಗಳು ಅನುಭವ ಇರುತ್ತೆ. ಈ ಅನುಭವ ಸ್ಥೂಲ ಲೋಕದಲ್ಲಿ ಜ್ಞಾನವನ್ನು ಪಡೆದು ಆ ಜ್ಞಾನದ ಮುಖಾಂತರ ಈ ಮೂರು ಲೋಕಗಳ ಅನುಭವಗಳೊಂದಿಗೆ ನಾವು ಆ ಭವನಗಳನ್ನು ದಾಟಬಹುದು ಅನ್ನೋದಕ್ಕಾಗಿ ಇಲ್ಲಿ ವಿವರಣೆ ಕೊಟ್ಟಿರ್ತಾರೆ. ಇಲ್ಲಿ ನಾವು ರೂಪಲೋಕ, ಅರೂಪಲೋಕ ಅಂತ ಇದೆಯಲ್ಲ, ಅಲ್ಲಿ ಯೋಚನೆಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ವ್ಯವಹಾರವು ಇರುತ್ತದೆ. ಕಾಮಲೋಕದಲ್ಲಿ ಆಸೆಗಳಂತಕ್ಕಂಥದ್ದು ಪೂರ್ಣವಾಗಿರುತ್ತೆ. ಆಸೆಗಳಲ್ಲಿ ಒಳ್ಳೆಯ ಆಸೆ ಯಾವುದು, ಕೆಟ್ಟದ ಆಸೆ ಯಾವುದು, ನಾವು ಯಾವ ರೀತಿ ಜೀವನವನ್ನು ನಡೆಸಬೇಕು, ಎಂತ ಆಸೆ ಇಟ್ಕೋಬೇಕು, ನಮ್ಮ ಆಸೆಗಳನ್ನು ಮತ್ತು ಇತರೆ ಆಸೆಗಳನ್ನ ಯಾವ ರೀತಿ ಅದನ್ನ ಉತ್ತಮವ ಅಥವಾ ಸರಿನ ಇಲ್ವಾ ಅಂತಕ್ಕಂಥದ್ದು ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾವಾಗ ಬರುತ್ತಂದ್ರೆ ನಮ್ಮ ಉತ್ತಮವಾಗಿರ್ತಕ್ಕಂಥ ಪ್ರಜ್ಞೆ ಬೆಳೆಸ್ಕೊಂಡಾಗ. ಈ ಪ್ರಜ್ಞೆ ನಮಗೆ ಬೆಳವಣಿಗೆ ಆಗುವುದು ಸ್ಥೂಲ ಲೋಕದಲ್ಲಿ. ಆದ್ದರಿಂದ ಈ ಎರಡು ಭವನಗಳನ್ನು ದಾಟಿ ಮುಂದೆ ಬರ್ತಕ್ಕಂಥದ್ದು ಮನೋಲೋಕದ ಸಂಬಂಧಪಟ್ಟಿರ್ತಕ್ಕಂಥ ಭವನಗಳನ್ನು ತಿಳ್ಕೊಂಡು ಮುಂದೆ ಶಿಕ್ಷಣ ಪಡೆಯುವುದು ಅನ್ನೋದು ಇದರಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಾರಾಂಶ. ಅದರಂತೆ ಎರಡು ಭವನಗಳ ಬಗ್ಗೆ ಹಿಂದಿನ ತರಗತಿ ನಾವು ತಿಳ್ಕೊಂಡವು. ಇಲ್ಲಿ ಉಮೇದುವಾರರು ಅಂತ ಬರುತ್ತೆ. ಸಾಮಾನ್ಯವಾಗಿ ತೀಸಾಫಿಲ್ ಸೊಸೈಟಿಯಲ್ಲಿ ಇರ್ತಕ್ಕಂಥವ್ರು ಮಾಮೂಲಿ ಸದಸ್ಯರು, ಉಮೇದುವಾರ ಸದಸ್ಯರು, ಪ್ರತಿಜ್ಞಾ ಸದಸ್ಯರು ಅಂತಕ್ಕಂಥದ್ದು ಅದು ಒಂದು ರೂಢಿ, ಅದೊಂದು ಹೆಸರುಗಳು ಕೊಟ್ಕೊಂಡಿದ್ದಾರೆ. ಜನರಲ್ ಆಗಿ ಉತ್ತಮ ಗುಣವನ್ನು ಪಡ್ಕೊಳ್ಬೇಕಂದ್ರೆ ಸಮಾಜದಲ್ಲಿ ಜೀವನವನ್ನು ನಡೆಸ್ತಾ ಇರಬೇಕು. ನಾನು ಒಳ್ಳೆಯ ಜೀವನ ಯಾವುದು, ಕೆಟ್ಟ ಜೀವನ ಯಾವುದು ಅನ್ನೋದು ಅರಿವೇ ಇರಲ್ಲ ಮೊದಲಿಗೆ. ಅವರು ಸಂಪಾದನೆ ಮಾಡುವುದರಲ್ಲೇ ಅಂದರೆ ಪ್ರಜ್ಞೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಸ್ಥೂಲ ಲೋಕದಲ್ಲಿ ಅವನು ಸಂಪಾದನೆ ಕಡೆನೆ ಹೆಚ್ಚು ಗಮನ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಈ ಸಂಪಾದನೆ ಸರಿನಾ ತಪ್ಪ ಇಲ್ವಾ ಬೇಡ ಅಂತಕ್ಕಂಥ ಅವರಲ್ಲಿಗೆ ಸ್ವಲ್ಪ ಮನಸ್ಸು ತತ್ವ ಚೇಂಜ್ ಆಗಿ ಅಂದ್ರೆ ಪ್ರಜ್ಞೆ ಬೆಳವಣಿಗೆ ಆಗ್ತಾ ಅದು ಪ್ರವೃತ್ತಿ ಮಾರ್ಗದಲ್ಲಿ ಇರುವಾಗ ಪೂರ್ಣವಾಗಿ ಸಂಪಾದನೆ ಮಾಡುವುದರಲ್ಲೇ ಇರ್ತಾನೆ. ಸಂಪಾದನೆಗಿಂತ ನಂತರ ಉತ್ತಮ ನಾವ್ ಯಾರು, ನಾವೆಲ್ಲಿಂದ ಬಂದು ಹೇಗೆ ಸ್ವಲ್ಪವಾದ್ರೂ ತಿಳುವಳಿಕೆ ಬರ್ತಾ ಆಮೇಲೆ ಅವರು ನಿವೃತ್ತಿ ಮಾರ್ಗಕ್ಕೆ ಬರ್ತಾರೆ ನೋಡು. ಆ ನಿವೃತ್ತಿ ಮಾರ್ಗಕ್ಕೆ ಬಂದು ನಂತರ ಮುಂದುವರಿದು ಹೋಗ್ತಕ್ಕಂಥದಕ್ಕೆ ಉಮೇದುವಾರನ ಪ್ರಜ್ಞೆಯ ಮೂರು ಭವಗಳನ್ನು ಅವನು ದಾಟಬೇಕಾಗಿ ಬರುತ್ತೆ ಅಂತ ಅನ್ನುವುದು ಸಾಧಾರಣವಾಗಿರುತ್ತೆ. ಎಲ್ಲರೂ ತೀಸಾಫಿಲ್ ಸೊಸೈಟಿಗೆ ಸಂಬಂಧಪಟ್ಟೇನೆ ಜೀವನ ಮುಕ್ತರಾಗಲ್ಲ. ಅವರಷ್ಟಕ್ಕೆ ಅವರೇ ಆಗ್ತಕ್ಕಂಥವ್ರು ಅನೇಕರ ತೀಸಾಫಿಲ್ ಸೊಸೈಟಿ ಸದಸ್ಯನಿಗಿಂತ ಆಚೆ ಕಡೆ ಇರತಕ್ಕಂಥ ನೀತಿ ನಿಯಮ ವ್ಯವಸ್ಥೆ ರೀತಿಯಲ್ಲಿ ಇನ್ನೂ ಉತ್ತಮ ಜೀವನ ನಡೆಸ್ತಾ ಇರತಕ್ಕಂಥವ್ರು ಅನೇಕರಿದ್ದಾರೆ. ತೀಸಾಫಿಲ್ ಸೊಸೈಟಿಯಲ್ಲಿ ಸದಸ್ಯರಾಗಿದ್ದುಕೊಂಡು ಉಮೇದುವಾರನಾಗಿ ಪ್ರತಿಜ್ಞಾ ಸದಸ್ಯನಾಗಿ ಇರ್ತಕ್ಕಂಥವ್ರು ಅವರಿಗಿಂತ ಕಂಡಮ್ ಆಗಿ ಜೀವನ ನಡೆಸ್ತಕ್ಕಂಥವ್ರು ಅನೇಕರಿದ್ದಾರೆ. ಆದರೆ ಇಲ್ಲಿ ಪ್ರಜ್ಞೆ ನಾವು ಬೆಳವಣಿಗೆ ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥ ಗುರುಗಳಾಗಿರತಕ್ಕಂಥವ್ರು ಅನೇಕ ಪುಸ್ತಕಗಳನ್ನು ಕೊಟ್ಟು ವ್ಯವಹಾರವನ್ನು ತಿಳಿಸಿ ಅದಕ್ಕೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಉತ್ತಮ ಅನುಭವ ಪಡೆದಿರತಕ್ಕಂಥವ್ರನ್ನ ನುರಿತು ನಾವು ಬೇಗ ಮುಂದಕ್ಕೆ ಹೋಗ್ಬೋದು. ಅಂತವರು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಅಂತ ಅನ್ನೋದು ಈ ಮುಖ್ಯವಾಗಿರ್ತಕ್ಕಂಥದ್ದು ಈ ಉದ್ದೇಶ. ಈ ಮೂರು ಭವನಗಳನ್ನ ಎಲ್ಲರೂ ದಾಟಲೇಬೇಕು ಅನ್ನೋದು. ಇವತ್ತೊಂದು ದಿವಸ ಇಲ್ಲಿ ಎರಡು ಭವನಗಳನ್ನಾಯ್ತು, ಸ್ಥೂಲ ಲೋಕ ಕಾಮಲೋಕದ ಭವನಗಳನ್ನ ದಾಟೋದು ಹೇಗೆ ಅಂತ. ಅದರಲ್ಲೂ ಸ್ವಲ್ಪ ಕಾಮಲೋಕದಲ್ಲಿ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ. ಈ ಕಾಮಲೋಕದಲ್ಲಿ ವ್ಯವಹರಿಸಿ ತಮ್ಮ ಶಕ್ತಿ ವಿಶೇಷಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಪಡತಕ್ಕ ಶಿಷ್ಯರಿಗೆ ನುರಿತು ಅನುಭವಶಾಲಿಗಳಾದಂತಹ ರಿಂದ ಮಾರ್ಗದರ್ಶನವಿಲ್ಲದಿದ್ದರೆ ಅಂತವನು ಕೂಡ ಅಪಾಯಕ್ಕೆ ಒಳಗಾಗುತ್ತಾರೆ. ಇಲ್ಲಿ ಕಾಮಲೋಕದಲ್ಲಿ ನುರಿತು ಅನುಭವ ಪಡೆದಿರತಕ್ಕಂಥವರಿಂದ ಮಾರ್ಗದರ್ಶನ ಪಡೆದರೆ ನಾವು ಸುಲಭವಾಗಿ ಆ ಭವನವನ್ನ ದಾಟಿ ಮುಂದಕ್ಕೆ ಹೋಗಬಹುದು ಅಂತನ್ನೋದು. ಮಾರ್ಗದರ್ಶನವಿಲ್ಲದಿದ್ದರೆ
ಅಂಥವರು ಕೂಡ ಅಪಾಯಕ್ಕೆ ಒಳಗಾಗುತ್ತಿದ್ದರು. ಅಲ್ಲಿನೂ ಸಮೇತ ನಮಗೆ ಮಾರ್ಗದರ್ಶನ ಅಂತಕ್ಕಂಥದ್ದು ನೀಡೋರು ಇಲ್ಲದೆ ಹೋದರೆ ನಾವು ಅಪಾಯಕ್ಕೆ ಒಳಗಾಗ್ತೀವಿ ಅಂತಂದು ಹೇಳ್ತಾರೆ. ಯಾರು ಕಾಮಲೋಕದಲ್ಲೂ ಮತ್ತು ಅದಕ್ಕಿಂತ ಉತ್ತಮ ಮಟ್ಟದಲ್ಲೂ ಸೇವೆ ಸಲ್ಲಿಸತಕ್ಕ ದಕ್ಷರಾದ ಕೆಲಸಗಾರರಾಗಬೇಕೆಂದಿರುವಂತವನು, ಕಾಮಲೋಕದಲ್ಲೂ ಮತ್ತು ಸ್ಥೂಲ ಲೋಕದಲ್ಲೂ ಈ ಲೋಕಗಳಲ್ಲಿ ಒಳ್ಳೆಯ ಕೆಲಸಗಾರನಾಗಿ ದಕ್ಷತೆಯಿಂದ ಪಡೆಯಬೇಕು ಅಂತ ಯಾರು ಇರ್ತಾರೋ ಅವರನ್ನು ಪರೀಕ್ಷೆಗೆ ಒಳಪಡಿಸಿ ಅತ್ಯಗತ್ಯವಾದ ಶಿಕ್ಷಣವನ್ನು ಕೊಡಲ್ಪಡುವುದು. ಯಾರಿಗೆ ಆಸಕ್ತಿ ಇದರಲ್ಲಿ ಆಧ್ಯಾತ್ಮಿಕ ವಿಷಯ ತಿಳ್ಕೋಬೇಕು ಅಂತಕ್ಕಂಥ ಆಸಕ್ತಿ ಯಾರಿಗೆ ಇರುತ್ತೋ ಅಂಥವರಿಗೆ ನುರಿತ ಅವ್ರಿಗೆ ಮಾರ್ಗದರ್ಶನ ನೀಡುವವರು ಇಲ್ಲದೆ ಹೋದ್ರೂ ಸಮೇತ ಸ್ಥೂಲ ಲೋಕದಲ್ಲಿ ಇರುವಾಗ್ಲೇ ಅವರಿಗೆ ಒಂದು ರೀತಿಯ ಅನುಭವ ಆಗುವ ರೀತಿಯಲ್ಲಿ ಸೂಚನೆಗಳನ್ನು ಪಡ್ತಾರೆ ಅಂತ ಹೇಳ್ತಾರೆ. ಅತ್ಯಗತ್ಯವಾದ ಶಿಕ್ಷಣ ಕೊಡಲ್ಪಡುವುದು ಉಮೇದುವಾರರಿಗೆ ಆ ಉದ್ದೇಶದಿಂದಲೇ ಭಯಂಕರವಾದ ದೃಶ್ಯಗಳನ್ನು ತೋರಿಸಿ ಅವುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ತಿಳುವಳಿಕೆಯು ಕೊಡಲ್ಪಡುವುದು. ಇಲ್ಲಿ ಭಯಂಕರವಾದ ದೃಶ್ಯಗಳನ್ನು ತೋರಿಸುವುದು ಅಂತಂದ್ರೆ ಒಂದು ಇದರಲ್ಲಿ ಬರುತ್ತೆ. ಏನು, ನಾವು ಸ್ಥೂಲ ಲೋಕದಲ್ಲಿರುವಾಗ ನಾವು ಈ ಜೀವನ ನಡೆಸ್ತಾ ಇರುವಾಗ ರಾತ್ರಿ ಹೊತ್ತು ಮಲ್ಕೊಂಡಾಗ ಅನೇಕ ಸ್ವಪ್ನಗಳು ಬರುತ್ತೆ. ಆ ಸ್ವಪ್ನದಲ್ಲಿ ಭಯಂಕರವಾಗಿರತಕ್ಕಂತ ವ್ಯವಹಾರಗಳನ್ನು ನಡೆಸ್ತಾ ಇರತಕ್ಕಂಥದ್ದು, ನಮ್ಗೆ ಪರಿಚಯ ಇಲ್ಲದೆ ಇರತಕ್ಕಂಥ ಸ್ಥಳಗಳು ಹೋಗ್ತಕ್ಕಂಥದ್ದು, ಅಲ್ಲಿ ಏನೋ ಒಂದು ರೀತಿಯಲ್ಲಿ ಭಯ ಹುಟ್ಟಿಸ್ತಕ್ಕಂಥದ್ದು, ವಿಚಿತ್ರವಾಗಿರ್ತಕ್ಕಂಥ ಘಟನೆಗಳು, ವಿಚಿತ್ರವಾಗಿರ್ತಕ್ಕಂಥ ದಾರಿಗಳು, ಕಾಡು, ಇಂಥವೆಲ್ಲ ನಮಗೆ ಸ್ವಪ್ನ ರೂಪದಲ್ಲಿ ಬರುತ್ತೆ. ಆಗ ಆ ಭಯ ಅಂತಕ್ಕಂಥದ್ದು ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಈ ರೀತಿ ನಮಗೆ ಮಾರ್ಗಸೂಚನವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ತಿಳುವಳಿಕೆಯು ಕೊಡಲ್ಪಡುವುದು. ಆ ಸ್ವಪ್ನದ ರೀತಿಯಲ್ಲೇ ಆ ಭಯಂಕರವಾಗಿರತಕ್ಕಂಥ ದೃಶ್ಯಗಳನ್ನು ನೋಡಿ ಅದ ರೀತಿಯನ್ನು ತಿಳ್ಕೊಳ್ಳುವುದಕ್ಕೆ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಆದ್ರೆ ನಮ್ಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ನಮ್ಮ ಮುಂದೆನೆ ಬಂದು ಈ ರೀತಿ ಹೋಗಿ ಆ ರೀತಿ ಹೋಗಿ ಅಂತ ಹೇಳಲ್ಲ. ನಮ್ಮ ಮನಸ್ಸಿಗೆ ಹಿನ್ನೆಲೆಯಿಂದ ಅದು ಈ ರೀತಿ ಹೋಗಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತದೆ. ಇಂತಹ ಭಯಂಕರ ದೃಶ್ಯಗಳನ್ನು ಸಂಧಿಸಿದ ಕೂಡಲೇ ಹೊಸಬರಿಗೆ ಗಾಬರಿಯಾಗಿ ತಮ್ಮ ಸ್ಥೂಲ ದೇಹದ ಪ್ರಜ್ಞೆಗೆ ಹಿಂತಿರುಗುವರು. ಆ ಸ್ವಪ್ನದಲ್ಲಿ ಬಂದಿರತಕ್ಕಂಥ ಭಯಂಕರವಾಗಿರತಕ್ಕಂಥ ದೃಶ್ಯಗಳನ್ನು ನೋಡೆ ಗಾಬರಿ ಪಟ್ಟು ನಾವು ತಕ್ಷಣ ಎದ್ದೇಳ್ತೀವಿ. ಈಗ ಅನೇಕ ಜನರು ಗಾಬರಿ ಪಟ್ಟು ಕಿರಿಚಾಡುವುದು, ಕೂಗುವುದು ಅನೇಕರಿಗೆ ಇರುತ್ತೆ. ಇದು ಅಂತಹ ಕಡೆ ಭಯಂಕರವಾಗಿರತಕ್ಕಂಥ ಸ್ಥಳವನ್ನು ನೋಡಿ ಅವರು ಭಯ ಪಡುತ್ತಾರೆ. ಆ ಭಯ ಹೋಗಲಾಡಿಸಿಕೊಳ್ಳುವುದಕ್ಕಾಗಿ ಶಿಕ್ಷಣವನ್ನು ನೀಡುವುದಕ್ಕಾಗಿ ಆ ರೀತಿ ಆಗುತ್ತದೆ ಅಂತ ಹೇಳ್ತಾರೆ. ಸ್ಥೂಲ ದೇಹಕ್ಕೂ ಅಪಾಯವಾಗುವುದಲ್ಲದೆ ಮೇಲಿನ ಲೋಕದಲ್ಲೂ ಸಹ ಉಪಯುಕ್ತವಾದ ಸೇವೆ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಆ ರೀತಿ ಭಯಂಕರವಾಗಿರತಕ್ಕಂಥ ದೃಶ್ಯಗಳನ್ನ ಕಂಡು ಅನುಭವಗಳನ್ನ ಪಡೆದು ಧೈರ್ಯ ತುಂಬಿದಾಗ ನಂತರ ನಮಗೆ ಸ್ಥೂಲ ಲೋಕದಲ್ಲೂ ಸಮೇತ ಎಂತ ವಿಷಯಗಳೇ ಬಂದರೂ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಸಾಮರ್ಥ್ಯ, ಜ್ಞಾನ ಮತ್ತು ಪ್ರಜ್ಞೆ ನಮ್ಮಲ್ಲಿ ಆವಾಗ ಬೆಳವಣಿಗೆ ಆಗುತ್ತದೆ. ಆದ್ದರಿಂದ ಸ್ಥೂಲ ಲೋಕದಲ್ಲೂ ಮತ್ತು ಕಾಮಲೋಕದಲ್ಲೂ ನಾವು ಬೆಳವಣಿಗೆ ಆಗುವುದಕ್ಕಾಗಿ ಆ ರೀತಿ ಮಾರ್ಗದರ್ಶನವನ್ನು ನೀಡ್ತಾರೆ. ಕಾಮಲೋಕದಲ್ಲಿ ಉಮೇದುವಾರರು ಭ್ರಾಂತಿಗೆ ಒಳಗಾದರೆ ಅದಕ್ಕೆ ಅಂತಹವನ ಅನುಭವದ ದೋಷವೇ ಕಾರಣವೇ ಹೊರತು ಆ ಲೋಕದ ಜಟಿಲ ಪರಿಸ್ಥಿತಿ ಕಾರಣವಲ್ಲ. ಆ ಕಾಮಲೋಕದಲ್ಲಿ ಅನುಭವದ ದೋಷವೇ, ಅಲ್ಲಿ ಓಡಾಡ್ತಾ ಇದ್ದು ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಅನುಭವ ಇಲ್ಲದೆ ಇರುವಂತ ಆ ದೃಶ್ಯಗಳನ್ನು, ಆ ವ್ಯವಹಾರವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದಿರ ನಾವು ಭಯಂಕರವಾಗಿ ಎದ್ದೇಳ್ತೀವಿ. ಆದರೆ ಆ ದೃಶ್ಯಗಳನ್ನು ತಿಳ್ಕೊಳ್ಳತಕ್ಕಂಥ ಅನುಭವ ನಮಗೆ ಇಲ್ಲದೆ ಇರುವುದರಿಂದ ನಮಗೆ ಆ ರೀತಿ ಆಗುತ್ತದೆ ಹೊರತು ಆ ಲೋಕದ ಇಲ್ಲಿ ಇರ್ತಕ್ಕಂಥದ್ದು, ಆ ಲೋಕ ಈ ರೀತಿ ಇದೆ ನಮಗೆ ಭಯ ಅಂತಕ್ಕಂಥದ್ದಲ್ಲ. ಆ ಲೋಕದ ಜಟಿಲ ಪರಿಸ್ಥಿತಿ ಕಾರಣವಲ್ಲ. ನೋಡಿ, ದೋಷವೇ ಕಾರಣವೇ ಹೊರತು ಆ ಲೋಕದ ಜಟಿಲ ಪರಿಸ್ಥಿತಿಯು ಕಾರಣವಲ್ಲ. ಮೂರನೇ ಭವನವೇ ಮನೋಲೋಕ. ಅಲ್ಲಿಗೆ ಸ್ಥೂಲ ಲೋಕ ಒಂದು ಭವನ, ಕಾಮಲೋಕ ಒಂದು ಭವನ ಆದ್ಮೇಲೆ ಮೂರನೇ ಭವನವೇ ಮನೋಲೋಕ. ಮನೋಲೋಕದ ಜ್ಞಾನಾನುಭವದ ಭವನವು ಕಾಮಲೋಕಕ್ಕೆ ಸಂಬಂಧಪಟ್ಟ ಜೀವತಕ್ಕೆ ಅಂಟಿಕೊಂಡಿರುವಂತಹ ಅಂತಸ್ತನ್ನು ದಾಟಿ ಉಮೇದುವಾರಿ ಗಡುವನ್ನು ಮುಗಿಸಿದ ನಂತರ ಭ್ರಾಂತಿಗೆ ಅತೀತವಾದ ಸತ್ಯವನ್ನು ಯಥಾವತ್ತಾಗಿ ಅರಿಯುವ ಅಂತಸ್ತಿಗೆ ಹೋಗುತ್ತಾನೆ. ಇಲ್ಲಿ ಸ್ಥೂಲ ಲೋಕದಲ್ಲಿ ಅನುಭವಗಳನ್ನು ಪಡೆದು
ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಕಾಮಲೋಕದಲ್ಲಿ ಬರತಕ್ಕಂತಹ ಸನ್ನಿವೇಶಗಳು ವ್ಯವಹಾರವು ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಅನುಭವವನ್ನು ಪಡೆಯುವುದಕ್ಕಾಗಿ ನಾವು ಬದುಕಿರುವಾಗಲೇ ಸ್ಥೂಲ ಲೋಕದಲ್ಲಿ ಜೀವನ ನಡೆಸ್ತಾ ಇರುವಾಗಲೇ ನಾವು ಸ್ವಪ್ನದ ರೂಪದಲ್ಲಿ ಆ ಲೋಕಗಳಲ್ಲಿ ಇರ್ತಕ್ಕಂಥ ಅನುಭವಗಳನ್ನು ಪಡೆದು ನುರಿತು ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡಿರ್ತೀವಿ. ಆ ಜ್ಞಾನದೊಂದಿಗೆ ಮನೋಲೋಕದ ಜ್ಞಾನಾನುಭವವು ಕಾಮಲೋಕಕ್ಕೆ ಸಂಬಂಧಪಟ್ಟ ಜೀವಿತಕ್ಕೆ ಅಂಟಿಕೊಂಡಿರುವಂತಹ ಅಂತಸ್ತನ್ನು ದಾಟಿ ಉಮೇದವಾರಿ ಗಡುವನ್ನು ಮುಗಿಸಿದ ನಂತರ ಭ್ರಾಂತಿಗೆ ಅತೀತವಾದ ಸತ್ಯವನ್ನು ಯಥಾವತ್ತಾಗಿ ಅರಿಯುವ ಅಂತಸ್ತಿಗೆ ಹತ್ತುತ್ತಾನೆ. ಇಲ್ಲಿ ಪೂರ್ಣವಾಗಿ ಅನುಭವಗಳನ್ನ ಪಡೆದಿದ್ದ ಆದ ಮೇಲೆ ಮನೋಲೋಕದಲ್ಲಿ ಅಲ್ಲಿನ ಜ್ಞಾನವನ್ನು ಪಡೆದು ಮುಂದಿನ ಉತ್ತಮ ಅಂತಸ್ತನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಇದೇ ಮೂರನೇ ಭವನ. ಅದೇ ಮನೋಲೋಕದ ಪ್ರಜ್ಞೆಯು ಅಂತಸ್ತು. ಅದೇ ಮನೋಲೋಕದ ದೇಹದ ಮನೋಲೋಕದ ಪ್ರಜ್ಞೆಯ ಅಂತಸ್ತು. ಅದಕ್ಕಿಂತಲೂ ಮುಂದುವರೆದ ನಾಶರಹಿತವಾದ ಬುದ್ಧಿಲೋಕದ ಪ್ರಜ್ಞೆ ಇರುತ್ತದೆ. ಅದಕ್ಕಿಂತ ಮುಂದುವರೆದರೆ ನಾಶರಹಿತವಾದ ಪ್ರಜ್ಞೆ ಬೆಳವಣಿಗೆ ಅವರಲ್ಲಿ ಆಗುತ್ತದೆ. ಇಲ್ಲಿ ಮುಖ್ಯವಾಗಿ ಈ ಮೂರು ಲೋಕಗಳಲ್ಲಿ ಅನುಭವಗಳನ್ನ ಪಡೆದು ಇಲ್ಲಿ ಮಾಡಬೇಕಾಗಿರತಕ್ಕಂಥ ಕರ್ಮವಾಗಲಿ ಪುಣ್ಯವಾಗಲಿ ಏನು ವಿಶೇಷವಾಗಿ ಇಲ್ಲದೆ ಹೋದಾಗ ಈ ಮೂರು ಲೋಕಗಳನ್ನು ಬಿಟ್ಟು ನಂತರ ಕಾರಣ ಲೋಕದಿಂದ ಮುಂದಿನ ಪ್ರಜ್ಞೆ ನಮಗೆ ಬೆಳವಣಿಗೆ ಆಗುತ್ತದೆ. ಆ ರೀತಿ ಬೆಳವಣಿಗೆ ಆದವರ ನಂತರ ಈ ಮೂರು ಲೋಕಗಳಲ್ಲೇ ಹುಟ್ಟುವ ಅವಶ್ಯಕತೆ ಇರಲ್ಲ. ಬೇಕಾದರೆ ಇಲ್ಲ ಅವರಿಗೆ ಇಷ್ಟ ಬಂದರೆ ಇಲ್ಲಿ ಹುಟ್ಟಬಹುದು ಅಂತಕ್ಕಂಥದ್ದು ನಮ್ಮ ಥಿಯಾಸಫಿ ಗ್ರಂಥಗಳಲ್ಲಿ ಹೇಳ್ತಾರೆ. ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯರಾಗಿರ್ತಕ್ಕಂಥವರು ಅನೇಕರು ಈ ಮೂರು ಲೋಕಗಳ ಅನುಭವವನ್ನು ಪೂರ್ಣವಾಗಿ ಪಡೆದು ಕಾರಣ ದೇಹದಿಂದ ನಂತರ ಮೇಲಿನ ಲೋಕಗಳಲ್ಲಿ ಅನುಭವಗಳನ್ನು ಪಡೆಯುವುದರಲ್ಲಿ ಅವರು ನುರಿತರಾಗಿರ್ತಾರೆ. ಕೆಳಗಿನ ಲೋಕಗಳ ಭಿನ್ನತೆಗೆ ಅತೀತವಾದ ಏಕತ್ವವನ್ನು ಸಾಕ್ಷಾತ್ಕಾರಿಸಿಕೊಳ್ಳುತ್ತಾರೆ. ಈ ಮಾರ್ಗದಲ್ಲಿ ಮುಂದುವರೆದು ಪ್ರಗತಿಯನ್ನು ಸಾಧಿಸಬೇಕಾದರೆ ಅಥವಾ ನೀನು ಒಂದಾಗಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. ಎಲ್ಲಿಯವರೆಗೆ ನಾವು ಮಾನಸಿಕವಾಗಿ ತಿಳಿದುಕೊಂಡು ಅದನ್ನು ಅನುಸರಿಸಬೇಕೆಂದಿರುತ್ತೇವೆಯೋ ಅದುವರೆಗೆ ನಾವು ಆ ಪಥವನ್ನು ಪ್ರವೇಶಿಸಿ ಇಲ್ಲವೆಂದು ಹೇಳಬೇಕಾಗುತ್ತದೆ. ಏಕೆಂದರೆ ಅಂತಹ ಮಾನಸಿಕವಾದ ತಿಳುವಳಿಕೆಯು ಒಂದು ಅಂತಸ್ತು. ಈ ಮನೋಲೋಕದ ಸಂಬಂಧಪಟ್ಟಿರ್ತಕ್ಕಂಥ ತಿಳುವಳಿಕೆ ಅದುವರೆಗೂ ನಮಗೇನು ಇರುವುದೇ ಇಲ್ಲ. ಆ ತಿಳುವಳಿಕೆಯನ್ನು ಪಡೆಯಬೇಕು ಅಂತಕ್ಕಂಥದ್ದು ಜ್ಞಾನ ಸಂಪಾದನೆ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಥಿಯಾಸಫಿಕಲ್ ಸೊಸೈಟಿಯಲ್ಲಿ ಕೇಳ್ತಕ್ಕಂಥ ವಿಷಯಗಳು, ನಾವು ಪ್ರತಿದಿನ ಧ್ಯಾನ ಮಾಡ್ತಕ್ಕಂಥದ್ದು, ಅಧ್ಯಯನ ಮಾಡುವುದು, ಸಾರ್ವಜನಿಕರಿಗೆ ಸೇವೆ ಮಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸಿಕೊಂಡಾಗ ಆ ಲೋಕದಲ್ಲಿ ಹೋಗ್ತಕ್ಕಂಥ ಆ ಲೋಕದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಅಲ್ಲಿಗೆ ಹೋಗುವುದಕ್ಕೆ ನಮ್ಗೆ ಅನುಕೂಲವಾಗುತ್ತದೆ. ಯಾವ ರೀತಿ ಅಲ್ಲಿನ ವ್ಯವಹಾರ ನಡೆಸುವುದಕ್ಕೆ ನಮ್ಮ ಪ್ರಜ್ಞೆ ಅದರಲ್ಲಿ ಬೆಳವಣಿಗೆ ಆಗಿರುತ್ತದೆ. ಅನುಭವಕ್ಕೆ ಖಚಿತವಾಗಿ ನಿಮ್ಮ ಜೀವಿತವು ಆ ಕಟ್ಟಳೆಗೆ ಅನುಸಾರವಾಗಿ ಮಾರ್ಪಾಡಾಗುತ್ತದೆ. ಅವಾಗ ಅದಕ್ಕೆ ಸಂಬಂಧಪಟ್ಟ ನಿಯಮಗಳಂತೆ ಜೀವಿತಾನುಷ್ಠಾನ ಮಾಡುವುದು ನಿಮಗೆ ಉಸಿರಿನಂತೆ ಆದಾಗ, ಎಂದರೆ ಆ ನಿಯಮದಂತೆ ನಡೆಯುವುದು ನಿಮ್ಮ ಸ್ವಾಭಾವಿಕವಾದಾಗ ಆ ಪಥವು ನೀವು ಒಂದೇ ಆಗ್ತೀರಿ. ಯಾವಾಗ ಕಷ್ಟಗಳು ಸುಖಗಳು ಇದರಲ್ಲಿ ಅನುಭವಗಳು ಪೂರ್ಣವಾಗಿ ಆದಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ಒಬ್ಬ ಟೀಚರ್ ಆಗಿರ್ತಕ್ಕಂಥವ್ರು ಒಂದು ಹೊಸ ಸಿಲೆಬಸ್ ಬಂದಾಗ ಕೆಲವು ದಿವಸ ಕಷ್ಟಪಟ್ಟು ತನ್ನ ಪ್ರಜ್ಞೆ ಅದರ ಮೇಲೆ ಗಮನವಿಟ್ಟು ಓದಿ ತಿಳ್ಕೊಂಡು ಆ ವಿಷಯವನ್ನು ಮಕ್ಕಳ ಮುಂದೆ ಹೇಳ್ತಾ ಇರುವಾಗ ಈ ರೀತಿ ಅನುಭವಗಳು ಆದ್ಮೇಲೆ ಆ ಹೇಳ್ತಕ್ಕಂಥ ವಿಷಯವು ಉಪಾಧ್ಯಾಯನು ಒಂದೇ ಆದಾಗ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಬಹಳ ಸುಲಭವಾಗುತ್ತೆ. ಹಾಗೆ ನಮ್ಮ ಈ ಲೋಕಗಳಲ್ಲೂ ಸಮೇತ ಅನುಭವಗಳನ್ನು ಪಡೆದು ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದು ಆದ ಮೇಲೆ ನಂತರ ಮೇಲಿನ ಲೋಕಗಳಿಗೆ ನಾವು ಸುಲಭವಾಗಿ ಅಲ್ಲೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಮತ್ತು ಆ ಲೋಕಕ್ಕೂ ನಮಗೂ ಒಂದೇ ನಿಕಟವಾಗಿರ್ತಕ್ಕಂಥ ಸಂಬಂಧ ನಾವು ಬೆಳೆಸ್ಕೊಳ್ತೀವಿ. ಪ್ರಯತ್ನವಿಲ್ಲದೆ ಪ್ರಗತಿ ಇಲ್ಲ. ಎಲ್ಲದಕ್ಕೂ ಅಷ್ಟೇ, ನಾವು ಸ್ವತಃ ಪ್ರಯತ್ನ ಪಡದೆ ಹೋದರೆ ಯಾವತ್ತೂ ಪ್ರಗತಿ ಆಗೋದಕ್ಕೆ ಸಾಧ್ಯವಿಲ್ಲ. ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸಿದಂತವನಿಗೆ ಜಾರಿ ಬೀಳುವ ಅಪಾಯವಿರುವುದು. ಒಂದು ಉತ್ತಮವಾಗಿರತಕ್ಕಂಥ ಪ್ರಗತಿಯನ್ನು ನಾವು ತಿಳುವಳಿಕೆಯನ್ನು ಪಡೆಯದೇ ಹೋದರೆ, ಅರ್ಧಂಬರ್ಧ ವ್ಯವಹಾರ ತಿಳ್ಕೊಂಡು ನಾವು ಬರುತ್ತೆ ಅಂತಂದ್ರೆ
ಆ ಪಥದಿಂದ ನಾವು ಜಾರಿ ಬೀಳ್ತಕ್ಕಂಥದ್ದು ಸಂಭವ ಹೆಚ್ಚಾಗಿರುತ್ತದೆ. ಮನಸ್ಸು ಮಾತ್ರ ಪ್ರಗತಿಪರವಾದ ಪ್ರಯತ್ನವನ್ನು ಮಾಡಬಲ್ಲನು, ಅಂತವನಿಗೆ ತಪ್ಪು ಮಾಡುವ ಸಂಭವವೂ ಇರುತ್ತದೆ. ನಾವು ಪ್ರತಿಯೊಬ್ಬರು ನಾನೇ ತಿಳುವಳಿಕೆ ಪಡೆದಿರ್ತಕ್ಕಂಥ ಮೇಧಾವಿ ಅಂತಲ್ಲ, ಪ್ರತಿಯೊಬ್ಬರು ತಪ್ಪು ಮಾಡ್ತಕ್ಕಂಥ ಸಂಭವಗಳು ಬರುತ್ತೆ. ಪ್ರಯತ್ನ ಮಾಡಬಲ್ಲನೋ ಅಂತವನಿಗೆ ತಪ್ಪು ಮಾಡುವ ಸಂಭವವೂ ಇರುತ್ತದೆ. ನಾನು ಏನೇ ಆಗ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಜೀವನ ನಡೆಸಬೇಕು ಅಂತಕ್ಕಂಥ ಮನಸ್ಸು ಮಾಡಿ ಕೆಲಸ ಮಾಡ್ತಾ ಇದ್ರು ಒಂದೊಂದ್ಸಲಿ ತಪ್ಪು ಮಾಡಿ ಕೆಳಕ್ಕೆ ನಾವು ಇಳಿಬೇಕಾಗಿ ಬರುತ್ತೆ. ಅಂದರೆ ಕೆಟ್ಟವರ ಅಥವಾ ಬೇರೆಯವರ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಸಹವಾಸ ಸಮೇತ ನಾವು ಸ್ಥೂಲ ಲೋಕದಲ್ಲಿ ಮಾಡಲೇಬೇಕಾಗಿ ಬರುತ್ತದೆ. ಆದರೆ ಅಂತವನೇ ತನ್ನ ಪ್ರಯತ್ನವನ್ನು ಸರಿಯಾದ ದಿಕ್ಕಿನಲ್ಲಿ ತಿರುಗಿಸಿದಾಗ ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸದೇ ಬಿಡುವುದಿಲ್ಲ. ಆ ರೀತಿ ಅಂತ ಜನರಲ್ಲಿ ಪ್ರಗತಿಯೇ ಇಲ್ಲದೆ ಇರತಕ್ಕಂಥ ಜನರ ಮಧ್ಯೆನೂ ಇದ್ದುಕೊಂಡು ನಾವು ವಿಷಯಗಳನ್ನ ಗ್ರಹಿಸಿ ನಂತರ ಅವ್ರು ಮಾಡ್ತಾ ಇರುವುದು ನಾನು ಅವ್ರ ಜೊತೆಗೆ ಹೋಗಿ ನಾನ್ ಮಾಡಿರ್ತಕ್ಕಂಥ ತಪ್ಪು ಏನು ಅಂತ ಅನ್ನೋದು ಅರಿವು ಬಂದಾಗ ಅವನ ಮುಂದಕ್ಕೆ ಉತ್ತಮ ರೀತಿಯಲ್ಲಿ ಮುಂದಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ಅಂತಹ ತೀವ್ರ ಆಸಕ್ತಿಯಿಂದ ತೀವ್ರವಾಗಿ ಸಾಧಿಸಿದ ಪ್ರಗತಿಯ ಫಲಿತಾಂಶವಾಗಿ ಸಾಧಕನಲ್ಲಿ ದೋಷಗಳು ಹೊರಗೆ ಬರುತ್ತವೆ. ಆಗ ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಪಟ್ಟಾಗೆ ವ್ಯವಸ್ಥೆ ರೀತಿಯಲ್ಲಿ ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರುವಾಗ ಸಾಧಕನಲ್ಲಿ ದೋಷಗಳು ಹೊರಗೆ ಬರುತ್ತವೆ. ಪ್ರತಿಯೊಬ್ಬರಲ್ಲೂ ದೋಷ ಅನ್ನೋದು ಇದ್ದೇ ಇರುತ್ತದೆ. ತಾನು ಕಟ್ಟುನಿಟ್ಟಾಗಿ ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಅದರ ಕಡೆ ಗಮನವಿಟ್ಟು ಜೀವನ ನಡೆಸ್ತಾ ಇದ್ದಾಗ ನಮ್ಮಲ್ಲಿ ಅಂತಹ ದೋಷಗಳು ಏನಾದರೂ ಇದ್ದರೆ ಅದನ್ನು ಹೊರಕ್ಕೆ ಚೆಲ್ಲುವುದಕ್ಕೆ ನಮಗೆ ಅವಕಾಶಗಳು ಬರುತ್ತವೆ. ಆಗ ಅವುಗಳನ್ನೆಲ್ಲ ಮೂಲೋತ್ಪಾಟನ ಮಾಡುತ್ತಾ ಶ್ವೇತಋಷಿ ಸಮಾಜದೊಡನೆ ವಿವೇಚನೆಯಿಂದ ಸಹಕರಿಸುತ್ತಾ ಬಂದರೆ ನಮಗೂ ಶ್ರೇಯಸ್ಸು ಆ ಮಹಾ ಸಮಾಜದ ಸಂಕಲ್ಪವು ನಮ್ಮ ಮೂಲಕ ನೆರವೇರದಂತೆ ಆಗುತ್ತದೆ. ವಿವೇಚನೆಯಿಂದ ಸಹಕರಿಸುತ್ತಾ ಸೊಸೈಟಿಯಲ್ಲಿ ಬಂದಿರತಕ್ಕ ನಾನು ಮೆಂಬರ್ ಆದೇ ಬಂದೇ ಹೋಗಿದೆ ಅಂತಕ್ಕಲ್ಲ, ವಿವೇಚನೆಯಿಂದ ಸಹಕರಿಸುತ್ತಾ ಆ ಕೆಲಸದೊಂದಿಗೆ ಆ ವ್ಯವಹಾರದೊಂದಿಗೆ ನಾವು ಆದಾಗ ಆ ಶ್ವೇತಋಷಿ ಸಮಾಜದ ವಿಷಯವು ನಾವು ಅರಿತುಕೊಂಡು ಬೇರೆಯವರಿಗೂ ಸಮೇತ ನಾವು ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ವಿವೇಚನೆಯಿಂದ ಸಹಕರಿಸುತ್ತಾ ಬಂದರೆ ನಮಗೂ ಶ್ರೇಯಸ್ಸು ಆ ಮಹಾ ಸಮಾಜದ ಸಂಕಲ್ಪ ನಮ್ಮ ಮೂಲಕ ನೆರವೇರಿದಂತೆ ಆಗುತ್ತದೆ. ನಮ್ಮ ಮೂಲಕ ಈಸಾಪಲ್ ಸೊಸೈಟಿದ ಅನುಭವ ಪಡೆದು ಆ ಸಂಕಲ್ಪಗಳನ್ನು ಆ ವಿಷಯವನ್ನು ಬೇರೆಯವರಿಗೂ ನಾವು ತೋರಿಸಿದಂತೆ ಆಗುತ್ತದೆ. ನಾವು ಆ ರೀತಿ ಸಹಕರಿಸದಿದ್ದರೆ ಆ ದಿವ್ಯ ಸಮಾಜದ ಸಂಕಲ್ಪ ನೆರವೇರದೇ ಇರುವುದಿಲ್ಲ. ಆದರೆ ಅಂತಹ ಸುಯೋಗ ನಮಗೆ ತಪ್ಪಿ ಹೋಗುತ್ತದೆ ಅಷ್ಟೇ. ಒಂದು ವೇಳೆ ನಾವಂತಹ ಸೊಸೈಟಿ ಸಮಸ್ಯೆಯಲ್ಲಿ ಇದ್ದುಕೊಂಡು ಆ ವಿಷಯಗಳನ್ನು ಗ್ರಹಿಸಿ ಬೇರೆಯವರಿಗೆ ನಾವು ಆ ಬೋಧನೆ ಅಥವಾ ಆ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸ್ತಕ್ಕಂಥದ್ದು ನಾವು ಹೇಳಿಕೊಡದೆ ಹೋದರೆ ನಾವು ಕೆಲಮಟ್ಟಕ್ಕೆ ಬರ್ತೀವಿ ಹೊರತು ಸಮಾಜ ಅಥವಾ ಸೊಸೈಟಿ ಎಂದು ಹಿಂದಕ್ಕೆ ಹೋಗುವುದಿಲ್ಲ, ತಪ್ಪು ಹೋಗುತ್ತದೆ. ಇಂತಹ ಸತ್ಪ್ರಯತ್ನದ ಗುರಿಯಾದರೂ ಏನು? ಅಲ್ಲಿಗೆ ಇಂತಹ ಸತ್ಪ್ರಯತ್ನ ಅಂತೀವಲ್ಲ, ಅದರ ಗುರಿ ಏನು ನಮಗೆ ಅಂತ ಅನ್ನೋದು ಒಂದು ಪ್ರಶ್ನೆ. ಜೀವನ್ಮುಕ್ತಿ ಪಡೆಯುವುದೇ ಆಗಿದೆ. ಆದರೆ ಅದು ಕೂಡ ಮಾನವೀಯತ ದೃಷ್ಟಿಯಿಂದ ಹೊಂದಬೇಕಾದ ಗುರಿ. ನಾವು ನಮ್ಮ ಪ್ರಜ್ಞೆಯನ್ನು ನಮ್ಮ ಬ್ರಹ್ಮಾಂಡಾಧಿಪತಿ ಪ್ರಜ್ಞೆಯೊಡನೆ ಎರಕ ಮಾಡುವುದೇ ಆ ಅಂತಸ್ತು. ಜೀವನ್ಮುಕ್ತಿನಾಗ್ತಕ್ಕಂಥದ್ದು ಅಂದ್ರೆ ಬ್ರಹ್ಮಾಂಡಾಧಿಪತಿಯೊಂದಿಗೆ ಅವರೊಂದಿಗೆ ನಮ್ಮ ಪ್ರಜ್ಞೆಯು ಎರಕವಾಗೋದಂದ್ರೆ ನಮ್ಮ ಪ್ರಜ್ಞೆ ಅವರ ಪ್ರಜ್ಞೆಯನ್ನು ಸೇರಿಸುವುದಕ್ಕೆ ಜೀವನ್ಮುಕ್ತಿ ಅಂತ ಅನ್ನೋದು ಹೇಳ್ತಾರೆ. ಆ ಅಂತಸ್ತು ಅಲ್ಲಿಂದ ಆಚೆಗೂ ಕೂಡ ಪ್ರಗತಿ ಇದೆ. ನಾವು ಅನೇಕರ ಜೀವನ್ಮುಕ್ತರಾಗ್ಬಿಟ್ರೆ ಸಾಕು ಅಂದ್ಕೊಂಡಿದ್ದೀವಿ. ಆದರೆ ಅಷ್ಟಕ್ಕೆ ಸಾಕಾಗಲ್ಲ, ಅಲ್ಲಿಂದ ಮುಂದಕ್ಕೂ ಸಮೇತ ನಮಗೆ ಮುಂದಕ್ಕೇನು ಸಮೇತ ಪ್ರಗತಿ ಇದೆ. ಏಕೆಂದರೆ ನಮ್ಮ ಬ್ರಹ್ಮಾಂಡಾಧಿಪತಿಗಳಿಗಿಂತ ಇನ್ನೂ ಉನ್ನತ ಮಟ್ಟದ ಪ್ರಗತಿಯನ್ನು ಸಾಧಿಸಿರುವ ಮಹತ್ಪ್ರಭ ಬ್ರಹ್ಮಾಂಡಾಧಿಪತಿಗಳು ಇರುತ್ತಾರೆ. ಒಂದು ದೊಡ್ಡ ಪ್ರಮಾಣವು ತಿಳಿಸುವಂತೆ ಜೀವನ್ಮುಕ್ತನ ಪರಿಪೂರ್ಣ ಅಂತಸ್ತಿಗಿಂತಲೂ ಅತ್ಯಂತ ಉನ್ನತ ಮಟ್ಟದ ಸಂಸರಣದ ಅಂತಸ್ತಿನಲ್ಲಿ ಅಂತಹ ಸಿದ್ಧ ಪುರುಷರು ಈ ದೇಶ ಕಾಲಗಳ ಪರಿಮಿತಿಯಲ್ಲಿ ಅಭಿವ್ಯಕ್ತವಾಗಿರುವ
ವಿಸ್ಪಾಂಡಕ್ಕೆ ಅತೀತವಾದ ತ್ರಿಮೂರ್ತಿಗಳಲ್ಲೂ ಒಂದಾಗಿ ವಿಸ್ಪಾಂಡಕ್ಕೆ ಸಂಬಂಧಪಟ್ಟ 7 ಉಪಲೋಕಗಳಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ದೇಹವನ್ನು ಕಲ್ಪಿಸಿಕೊಂಡು ಅವುಗಳನ್ನೆಲ್ಲ ಅಭಿವ್ಯಕ್ತನಾಗುವರಿಂದಲೇ ದೇಶ ಕಾಲಕ್ಕೆ ಅತೀತವಾದ ತ್ರಿಮೂರ್ತಗಳಲ್ಲಿ ತನ್ನ ಪ್ರಜ್ಞೆ ಜ್ಞಾನ ಕ್ರಿಯಾರೂಪವಾದ ಅಂತಸ್ತುಗಳನ್ನು ಹೊಂದಿರುವುದರಿಂದ ಅಂಥವರು ದಶಮುಖವಾದ ಅಭಿವ್ಯಕ್ತತೆಯನ್ನು ಪಡೆಯುತ್ತಾರೆ. ನೋಡಿ ಇದು ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ದೇವರು ಒಬ್ಬರೇ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮಗೆಲ್ಲರಿಗೂ ಅರ್ಥವಾಗಿದೆ. ಅವರ ನಂತರ ಈ ಕೆಳಮಟ್ಟಕ್ಕೆ ಬಂದು ಅಂತಂದ್ರೆ ಕೆಳಮಟ್ಟದಲ್ಲಿ ಇರ್ತಕ್ಕಂಥವರಿಗೆ ವಿಷಯವನ್ನು ತಿಳುವಳಿಕೆಯನ್ನು ಕೊಡುವುದಕ್ಕಾಗಿ ಪ್ರಜ್ಞೆ ಮತ್ತು ಇಚ್ಛೆ ಜ್ಞಾನ ಕ್ರಿಯೆ ಅಂತಕ್ಕಂಥದ್ದು 3 ವಿಧಗಳಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯರಲ್ಲಿ ಅದು ಬೇಕೇ ಬೇಕು. ಯಾವುದು? ಇಚ್ಛೆ ಇರಬೇಕು, ಜ್ಞಾನ ಬೇಕು, ಕ್ರಿಯೆ. ಈ 3 ಸಂಬಂಧಪಟ್ಟಿರತಕ್ಕಂಥ ಒಂದೊಂದು ರೂಪದಲ್ಲಿ ಕೆಳಕ್ಕೆ ಇಳಿದು ಅದರ ಬಗ್ಗೆ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥ ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥವ್ರು ಈ ರೀತಿ ಇರ್ತಾರೆ. ಅಂಶಗಳನ್ನು ಹೊಂದಿರುವುದರಿಂದ ಅಂಥವರು ದಶಮುಖವಾದ ಅಭಿವ್ಯಕ್ತತೆಗೆ ಪಡೆಯುತ್ತಾರೆ. ಆದರೆ ಆ ಅಂತಸ್ತನಲ್ಲಿ ಆತನಿಗೆ ವಿಸ್ಪಾಂಡದ ಪ್ರತಿಯೊಂದು ಉಪಯೋಗದಲ್ಲೂ ಒಂದೊಂದು ತನ್ನ ದೇಹವನ್ನು ನಿರ್ಮಿಸಿಕೊಳ್ಳುವಂತಹ ಶಕ್ತಿಯನ್ನ ಪಡೆದಿರಬೇಕು. ಇವರು ಈ ಪ್ರತಿಯೊಂದು ಸ್ಥಳನನ್ನು ಆ ಲೋಕಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಶ್ವ ಶಕ್ತಿಯನ್ನು ಅಥವಾ ದೇಹಗಳನ್ನು ಪಡ್ಕೊಳ್ತಕ್ಕಂಥ ಸಾಮರ್ಥ್ಯ ಅವರಿಗಿರುತ್ತದೆ. ಈ ಗೋಲಮಾಲೆಯ ಕಲ್ಪದ 7ನೇ ಪ್ರದಕ್ಷಿಣೆ ಅಂತ್ಯದಲ್ಲಿ ಈಗ ಸಂಸರಣ ಹೊಂದುತ್ತಿರುವ ಜೀವಾತ್ಮರುಗಳ ಪೈಕಿ 5ರಲ್ಲಿ 1 ಭಾಗ ಮಾತ್ರ ಜೀವನ್ಮುಕ್ತಿ ಪದವಿಯನ್ನು ಪಡೆಯುವಂತೆಯೋ, ಮತ್ತೆ 1 ಭಾಗ ಅರ್ಹತ್ ಪದವಿಯನ್ನು ಮುಟ್ಟುವಂತೆಯೋ, ಮತ್ತೆ 1 ಭಾಗ ಯೋಗ ಮಾರ್ಗದಲ್ಲಿ ಕೆಳಗಿನ ಅಂತಸ್ತುಗಳಲ್ಲಿ ಒಂದನ್ನು ಮುಟ್ಟುವಂತೆಯೋ, ಮತ್ತೆ ಉಳಿದ 5ರಲ್ಲಿ 2 ಭಾಗ ಗೋಲಮಾಲೆಯ 5ನೇ ಪ್ರದಕ್ಷಿಣೆಯ ಮಧ್ಯಭಾಗದಲ್ಲಿ ಗೋಲಮಾಲೆಯ ಸಂಸರಣದಿಂದ ಕಳಚಿ ಬಿದ್ದು ಹೋಗುತ್ತಾರೆ ಎಂದು ತಿಳಿದು ಬಂದಿದೆ. ಇಲ್ಲಿ ಅನೇಕರ ಒಂದು ರೀತಿ ನಾವು ಎಲ್ಲರೂ ಒಂದು ಸ್ಥೂಲ ಲೋಕದಲ್ಲಿ ಬೆಳವಣಿಗೆ ಆಗ್ತಾ ಬರ್ತಾ ಇದ್ದು ಎಲ್ಲರೂ ಜೀವನ್ಮುಕ್ತರಾಗಲ್ಲ. ಅದರಲ್ಲಿ ಬೆಳವಣಿಗೆ ಆಗ್ತಕ್ಕಂಥವ್ರು ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಕೆಲವರು ಒಂದೊಂದು ಭಾಗ ಇಷ್ಟು ಭಾಗ ಅಂತಕ್ಕಂಥವ್ರು ಹೋಗಿ ನಂತರ ಪೂರ್ಣವಾಗಿ ಬೆಳವಣಿಗೆ ಆಗದೇ ಇರತಕ್ಕಂಥವ್ರು ಅಲ್ಪ ಸ್ವಲ್ಪವಾಗಿರ್ತಕ್ಕಂಥವರು ಸಮೇತ ಮುಂದಿನ ಯೋಜನೆಗೆ ಅವರನ್ನು ಉಪಯೋಗಿಸಿಕೊಂಡು ಪ್ರಾರಂಭ ಮಾಡ್ತಾರೆ ಅಂತ ಅನ್ನೋದು ಇಲ್ಲಿ ಕಂಡು ಬರುತ್ತದೆ. ಅಂತಹ ಸಂಸರಣದ ಗುರಿಯನ್ನು ಮುಟ್ಟದೆ ಕಳಚಿ ಬಿದ್ದವರು ಮುಂದಿನ ಗೋಲಮಾಲೆಯಲ್ಲಿ ತಮ್ಮ ಪ್ರಗತಿಯನ್ನು ಸಾಧಿಸಬೇಕಾಗುತ್ತದೆ. ಉಳಿದಿರತಕ್ಕಂಥವ್ರದ್ದು ಈ ರೀತಿ. ಈ ಗೋಲಮಾಲೆಯಲ್ಲಿ ಸಿದ್ಧಿ ಪಡೆಯದೇ ಇರುವಂತಹ 5ರಲ್ಲಿ 2 ಭಾಗ ಜೀವಾತ್ಮರುಗಳು ಮುಂದಿನ ಗೋಲಮಾಲೆಯಲ್ಲಿ ತಮ್ಮ ಸಂಸರಣವನ್ನು ಮುಂದುವರೆಸಿ ಸಿದ್ಧಿಯನ್ನು ಪಡೆಯುತ್ತಾರೆ. ಒಂದು ಪರೀಕ್ಷೆಯಲ್ಲಿ ತೇರ್ಗಡೆಯಾಗದೆ ಉಳಿದವರು ಮುಂದಿನ ವರ್ಷ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದಲ್ಲಿ ತೇರ್ಗಡೆ ಹೊಂದುತ್ತಾರೆ. ಇಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಮ್ಮ ಮಾಮೂಲಿಯಾಗಿ ಸ್ಕೂಲ್ಗೆ ಹೋಗ್ತಕ್ಕಂಥವರು ಫೇಲ್ ಆಗಿರತಕ್ಕಂಥವರು ಅವರ ಮುಂದಿನ ವರ್ಷ ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದುತ್ತಾರೆ. ಹಾಗೆ ಜೀವನ್ಮುಕ್ತರಾಗ್ತಕ್ಕಂಥವರು ಈ ಪ್ರಪಂಚದಲ್ಲಿ ಈಗ ಸಂಸರಣದಲ್ಲಿ ಜೀವನ್ಮುಕ್ತರಾಗದೆ ಉಳಿದಿರತಕ್ಕಂಥವರು ಮುಂದೆ ಬರತಕ್ಕಂಥವರಿಗೆ ಬೀಜ ರೂಪವಾಗಿ ಅವರ ಮುಖಾಂತರ ಸಂಸರಣವು ಬೆಳೆಸುವುದಕ್ಕಾಗಿ ಅವರನ್ನು ಉಪಯೋಗಿಸ್ಕೊಳ್ತಾರೆ. ಒಂದು ಗೊತ್ತಾದ ಪರೀಕ್ಷೆ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಷ್ಟು ಜನ ಅರ್ಧ ಕಾಲದ ಗಡುವಿನಲ್ಲಿ ಇದೆ. ಉದಾಹರಣೆ, ಸ್ಕೂಲ್ನಲ್ಲಿ ಫೈಲ್ ಆಗಿರ್ತಕ್ಕಂಥ ಮಕ್ಕಳು ಮುಂದಿನ ವರ್ಷದಲ್ಲಿ ಅವರು ಹೆಚ್ಚಿನ ಉತ್ತಮ ಗುಣಗಳನ್ನು ಸಂಪಾದಿಕೊಂಡು ಮುಂದೆ ತೇರ್ಗಡೆ ಆಗ್ತಾರಲ್ಲ, ಹಾಗೆ ಈ ಜೀವನ್ಮುಕ್ತರಾಗದೇ ಇರತಕ್ಕಂಥ ನಿಂತು ಹೋಗಿರ್ತಕ್ಕಂಥವ್ರ ಮುಖಾಂತರ ಬೇರೆಯವರಿಗೆ ಸಹಾಯ ಮಾಡೋದಕ್ಕಾಗಿ ಅವರನ್ನು ಉಪಯೋಗಿಸ್ಕೊಳ್ತಾರೆ ಅಂತ. ಹಾಗಾಗಿ ಆದಷ್ಟು ಮುಂಚಿತವಾಗಿ ಪರಮ ಧ್ಯೇಯಕ್ಕಾಗಿ ಈಗಲಿಂದಲೂ ಶ್ರಮಿಸುತ್ತಿರುವರು ಧನ್ಯರು. ಆದರೆ ಯಾವಾದ್ರಾಗ್ಲಿ ಬಿಡ ಅವಾಗ್ಲಾದ್ರೂ ನಾವು ಮುಂದಕ್ಕೆ ಹೋಗ್ತೀವಿ ಅಂತಕ್ಕಂಥ ಸೋಂಬೇರಿತನ ಬರುತ್ತೆ. ಆ ಸೋಂಬೇರಿತನ ಬರತಕ್ಕಂಥದ್ದು ಸರಿಯಲ್ಲ. ನಾವು ಆದಾಗಿಯೂ ಆದಷ್ಟು ಮುಂಚಿತವಾಗಿ ಪರಮ ಧ್ಯೇಯಕ್ಕಾಗಿ ಈಗಲಿಂದಲೂ ಪ್ರಯತ್ನಿಸುತ್ತಿರುವುದು ಧನ್ಯರು. ಏಕೆಂದರೆ ಅಂಥವರು ಈ ರೀತಿ ಶ್ರಮಿಸುತ್ತಿರುವ ಧ್ಯೇಯವನ್ನು ಸಾಧಿಸುವ ಪಕ್ಷದಲ್ಲಿ ಇತರರಿಗೆ ಎಂದರೆ
ತಮಗಿಂತ ಕಿರಿಯರಿಗೆ ನೇರವಾಗಿ ಮಾರ್ಗದರ್ಶನ ನೀಡುವಂತ ಸುಯೋಗವನ್ನು ಪಡೆಯುತ್ತಾರೆ. ಅವರು ತನಗಿಂತ ಕೆಳಮಟ್ಟದಲ್ಲಿ ಬಂದಿರ್ತಕ್ಕಂಥವ್ರ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಸುಯೋಗ ಅವ್ರಿಗೆ ಸಿಗುತ್ತದೆ. ಯಾರಿಗೆ? ಜೀವನ್ಮುಕ್ತರಾಗದೆ ಉಳಿದಿರತಕ್ಕಂಥವ್ರಿಗೆ. ಈ ಬಗ್ಗೆ ಒಂದು ಕ್ರೈಸ್ತ ಮತದ ಸೇವಾ ಧ್ಯೇಯಕ್ಕೆ ಸಂಬಂಧಪಟ್ಟ ಒಂದು ಪದ್ಯವಿದೆ. ಅದು ತುಂಬಾ ಸ್ಫೂರ್ತಿದಾಯಕವಾದದ್ದು. ಅದಕ್ಕೆ ಸಂಬಂಧಪಟ್ಟ ನಿದರ್ಶನ ಹೀಗಿರುತ್ತದೆ. ಒಬ್ಬ ಸೇವಾತ್ವರತನಾದ ಜೀವಾತ್ಮನು ಸ್ಥೂಲ ಜೀವಿತವನ್ನು ತ್ಯಜಿಸಿ ಸ್ವರ್ಗಕ್ಕೆ ಹೋದಾಗ ಆತನಿಗೆ ಒಂದು ಆಶ್ಚರ್ಯಕರವಾದ ವ್ಯತ್ಯಾಸ ತನ್ನಲ್ಲಿ ಕಂಡು ಬರುತ್ತದಂತೆ. ಅದೇನೆಂದರೆ, ಅಲ್ಲಿದ್ದ ಇತರೆ ಜೀವಾತ್ಮಗಳು ಧರಿಸಿದ್ದ ಕಿರೀಟಕ್ಕೂ ತಾನು ಧರಿಸಿದ ಕಿರೀಟಕ್ಕೂ ವೈಭವದಲ್ಲಿ ತುಂಬಾ ತಾರತಮ್ಯ ಇರುತ್ತದಂತೆ. ನೋಡಿ, ಕ್ರಿಶ್ಚಿಯನ್ರಲ್ಲಿ ಇರ್ತಕ್ಕಂಥದ್ದೊಂದು ಅನುಭವದ ಬಗ್ಗೆ ಹೇಳ್ತಾರೆ. ಏನಪ್ಪಾ ಅದಪ್ಪ ಅಂತಂದ್ರೆ, ಈ ಬಗ್ಗೆ ಒಂದು ಕ್ರೈಸ್ತ ಮತದ ಸೇವಾ ಧ್ಯೇಯಕ್ಕೆ ಸಂಬಂಧಪಟ್ಟ ಒಂದು ಪದ್ಯವಿದೆ. ಆ ಪದ್ಯದ ಸಾರಾಂಶವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದು ತುಂಬಾ ಸ್ಫೂರ್ತಿದಾಯಕವಾದದ್ದು. ಅದಕ್ಕೆ ಸಂಬಂಧಪಟ್ಟ ನಿದರ್ಶನ ಹೀಗಿರುತ್ತದೆ. ಒಬ್ಬ ಸೇವಾತ್ಪರತನಾದ ಸೇವಾತ್ಮನು ಸ್ಥೂಲ ಜೀವಿತವನ್ನು ತ್ಯಜಿಸಿ ಸ್ವರ್ಗಕ್ಕೆ ಹೋದಾಗ, ತಾನು ಸ್ಥೂಲ ದೇಹವನ್ನು ಬಿಟ್ಟು ಸ್ವರ್ಗಕ್ಕೆ ಹೋದಾಗ ಆತನಿಗೆ ಒಂದು ಆಶ್ಚರ್ಯಕರವಾದ ವ್ಯತ್ಯಾಸ ತನ್ನಲ್ಲಿ ಕಂಡು ಬರುತ್ತದೆ. ಆ ಸ್ವರ್ಗಲೋಕದಲ್ಲಿ ಬೇರೆಯವರೆಲ್ಲ ನೋಡ್ತಾ ಇರುವಾಗ ಅವನಿಗೆ ಆಶ್ಚರ್ಯವಾಗಿರ್ತಕ್ಕಂಥದ್ದು ಒಂದು ದೃಶ್ಯ ಕಂಡು ಬರುತ್ತದಂತೆ. ಏನಪ್ಪಾ ಅಂದ್ರೆ, ಅಲ್ಲಿದ್ದ ಇತರೆ ಜೀವಾತ್ಮರುಗಳು ಧರಿಸಿದ್ದ ಕಿರೀಟಕ್ಕೂ ತಾನು ಧರಿಸಿದ ಕಿರೀಟಕ್ಕೂ ವೈಭವದಲ್ಲಿ ತುಂಬಾ ವ್ಯತ್ಯಾಸವಿರುತ್ತದೆ. ಅಲ್ಲಿ ಸ್ವರ್ಗಲೋಕದಲ್ಲಿ ಇರ್ತಕ್ಕಂಥವ್ರು ಕೆಲವರು ಅವರು ಧರಿಸಿರ್ತಕ್ಕಂಥ ಕಿರೀಟಕ್ಕೂ ತಾನು ಧರಿಸಿರ್ತಕ್ಕಂಥ ಕಿರೀಟಕ್ಕೂ ವ್ಯತ್ಯಾಸವಿರುತ್ತದೆ. ಅದು ಯಾಕೆ ಏನು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಆತನು ಸ್ವರ್ಗದಲ್ಲಿ ಕ್ರಿಸ್ತ ದೇವನನ್ನೇ ಸಂಧಿಸಿ, ನೋಡಿ ಇಲ್ಲಿ ನಮ್ಮ ಪುರಾಣಗಳಲ್ಲಿ ಹೇಳ್ತಕ್ಕಂಥದ್ದು, ಇಲ್ಲಿ ಬರ್ತಕ್ಕಂಥದ್ದು, ಸ್ವರ್ಗಲೋಕದಲ್ಲಿ ನಮಗೆ ಬೇಕಾದವರನ್ನ ದೇವತೆಗಳನ್ನ ಕಾಣಬಹುದು, ನಮಗೆ ಬೇಕಾಗಿರ್ತಕ್ಕಂಥವರಂತೆ ಸಂದರ್ಶನ ಮಾಡಬಹುದು. ಅದೇ ಸ್ವರ್ಗಲೋಕ ಅಂತಕ್ಕಂಥದ್ದು. ಆ ಕ್ರಿಶ್ಚಿಯನ್ ಆಗಿರ್ತಕ್ಕಂಥವನ್ನ ಅದೇ ಸ್ವರ್ಗಲೋಕದಲ್ಲಿ ಯೇಸು ಕ್ರಿಸ್ತನ್ ಕೇಳ್ತಾನಂತ, ಸ್ವಾಮಿ ಇವರಿಗೆಲ್ಲ ವಿಚಿತ್ರವಾಗಿ ಪ್ರಭಾವಿತವಾಗಿರ್ತಕ್ಕಂಥ ಕಿರೀಟವಿದೆ, ನನ್ನ ಕಿರೀಟ ಬೋಳಾಗಿದೆಯಲ್ಲ, ಏನ್ ಕಾರಣ ಅಂತ ಕೇಳ್ತಾನೆ. ಆತನ ಕುರಿತು ಈ ಪ್ರಶ್ನೆಯನ್ನ ಭಿನ್ನಯಿಸಿಕೊಂಡುತ್ತಾನೆ. ಸ್ವಾಮಿ, ಇಲ್ಲಿರುವ ಇತರೆ ಜೀವಾತ್ಮರುಗಳ ಕಿರೀಟದಲ್ಲಿ ಹೆಚ್ಚು ರತ್ನಗಳು ಶೋಭಾಯಮಾನವಾಗಿ ಹೊಳೆಯುತ್ತಿರುವುದು, ನನ್ನ ಕಿರೀಟ ಬೋಳಾಗಿರುವುದಕ್ಕೆ ಏನು ಕಾರಣ? ಬೇರೆಯವರ ಕಿರೀಟದಲ್ಲಿ ಉತ್ತಮವಾಗಿರ್ತಕ್ಕಂಥ ವಜ್ರ ವೈಡೂರ್ಯಗಳು ತುಂಬಿರ್ತಕ್ಕಂಥ ಪಳಪಳ ಅಂತ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಿರೀಟ ಅವರಿಗಿದೆ, ನನ್ನ ಕಿರೀಟ ಬೋಳಾಗಿದೆಯಲ್ಲ, ಏನ್ ಕಾರಣ ಅಂತ ಕೇಳ್ತಾನೆ. ನೋಡು, ಬಹುಶಃ ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ರಾಜರು ಇಂದಿನ ಕಾಲದಲ್ಲಿ ಎಲ್ಲ ಕಿರೀಟ ಇಟ್ಕೊಳ್ತಾ ಇದ್ರು ಅಂತಂದ್ರೆ ಆ ಪದವಿಗೆ ತಕ್ಕಂತೆ ನೋಡು ಅಲ್ಲಿಂದಾನೇ ಈ ಕಿರೀಟಗಳು ರಾಜರಾಗಿರ್ತಕ್ಕಂಥ ಇಟ್ಕೊಳ್ತಾ ಇದ್ದಿದ್ದು ಅಂತ ಅನ್ಸುತ್ತೆ ಈಗ. ಆಮೇಲೆ ಇನ್ನೊಂದು ಇದನ್ನ ಯೋಚನೆ ಮಾಡಿದ್ರೆ, ಈ ನಕ್ಷೆ ಚಿಹ್ನೆಗಳು ಇವೆಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡ್ರಿ, ಒಬ್ಬೊಬ್ಬರಿಗೂ ಒಂದೊಂದು ಸ್ಟಾರ್ ಅಂತ ಕೊಟ್ಟಿರ್ತಾರೆ. ಅವನ ಬೆಳವಣಿಗೆ ಆದಷ್ಟು ಒಂದೊಂದು ಸ್ಟಾರ್ ಕೊಟ್ಟಿರ್ತಾರೆ. ಬಹುಶಃ ಇವೆಲ್ಲ ನೋಡಿ ತಿಳುವಳಿಕೆ ಇರತಕ್ಕಂಥವ್ರು ಈ ರೀತಿ ಇಲ್ಲಿನೂ ಮಾರ್ಗದರ್ಶನ ಕೊಟ್ಟಿರಬಹುದು ಅಂತ ಅನ್ಸುತ್ತೆ. ಹಾಗೆ ಹೇಳ್ತಾರೆ ಅವರು, ರತ್ನಗಳು ಶೋಭಾಮಾನವಾಗಿ ಹೊಳೆಯುತ್ತಿರುವುದು ತನ್ನ ಕಿರೀಟ ಬೋಳಾಗಿರುವುದಕ್ಕೂ ಏನು ಕಾರಣ ಅಂತ ಹೇಳಿದಾಗ ಎಂದು ಬೇಸರಕೊಂಡನಂತೆ. ಆಗ ಕ್ರಿಸ್ತ ದೇವನು ಹೇಳ್ತಾನೆ, ನೀನು ನನ್ನಲ್ಲಿ ನಂಬಿಕೆ ಇಟ್ಟಿರುವುದು ನಿಶ್ಚಯ, ನನ್ನ ಧರ್ಮವನ್ನು ಆಚರಿಸಿದ್ದೀಯ. ಆದರೆ ಇತರೆ ಜೀವಾತ್ಮರುಗಳು ಕಿರೀಟಗಳನ್ನು ನೋಡಿ ಹೇಗೆ ಅವು ಶೋಭಾಯಮಾನವಾದ ರತ್ನಗಳಿಂದ ಪ್ರಕಾಶಿಸುತ್ತಿವೆ, ಅದಕ್ಕೆ ಕಾರಣ ಅವರು ನನ್ನ ಧ್ಯೇಯದ ಔಪಾಸನೆಗಾಗಿ ಕರೆತಂದ ಪ್ರತಿಯೊಬ್ಬ ಜೀವಾತ್ಮನಿಗೂ ಒಂದೊಂದು ರತ್ನವು ಹೆಚ್ಚಾಗಿ ಅವನ ಕಿರೀಟದಲ್ಲಿ ಸೇರಿಕೊಂಡು ಪ್ರಕಾಶಿಸುತ್ತಿದೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ನಾವು ಗಮನಿಸಬೇಕು. ನೀನು ನನ್ನ ಭಕ್ತನೇ, ನನ್ನ ಸೇವೆ ಮಾಡ್ತಕ್ಕಂಥವನು, ನಿನ್ನ ಸ್ವಾರ್ಥವಾಗಿ ನಿನ್ನ ಪ್ರೇಮ, ನಿನ್ನ ಭಕ್ತಿ ನೀನು ತೋರಿಸ್ಕೊಂಡು ಬಂದಿದೆಯೇ. ಬೇರೆಯವರು ಹಾಗಲ್ಲ. ಇದೇ ಸಂದರ್ಭದಲ್ಲಿ ಇಂತಹ ಸನ್ನಿವೇಶವು, ಇಂಥ ಬೋಧನೆಯನ್ನು ಬೇರೆಯವರಿಗೂ ಬೋಧನೆ ಮಾಡಿ, ಬೇರೆಯವರಿಗೆ ಸೇವೆ ಮಾಡಿ ಅವರನ್ನು ಈ ಸ್ಥಳಕ್ಕೆ ಕರೆತಂದಿದ್ದರಿಂದ, ಒಬ್ಬೊಬ್ಬರಿಗಾಗಿ ಒಂದೊಂದು ಕೆಲಸ ಮಾಡಿದ್ದರಿಂದ ಅವರಿಗೆ ಒಂದೊಂದು ಕಿರೀಟದಲ್ಲಿ ಒಂದೊಂದು
ಆ ವಜ್ರ ವೈಡೂರ್ಯಗಳು ಬರುವ ರೀತಿಯಲ್ಲಿ ಅವರಲ್ಲಿ ಕಾಣ್ತಾ ಇದೆ. ನಿನ್ನಲ್ಲಿ ಬರೀ ಬೋಳಿ ಆಗಿ ಕಿರೀಟ ಇದೆ ಅಂತಾರೆ. ಅಲ್ಲಿಗೆ ಆಧ್ಯಾತ್ಮಿಕ ವಿಷಯವನ್ನು ವ್ಯವಸ್ಥೆನ ನಾವೊಬ್ಬರೇ ತಿಳ್ಕೊಳ್ಳುವುದಕ್ಕಿಂತ ಇಂತಹ ದಾರಿಗೆ ಬೇರೆಯವರನ್ನು ಕರೆತಂದಾಗ ಹೆಚ್ಚಿನ ಪ್ರಾಧಾನ್ಯತೆ, ಹೆಚ್ಚಿನ ವಿಷಯವು ನಮಗೂ ಗೊತ್ತಾಗುತ್ತೆ, ಮುಂದೆ ಹೋಗೋದಕ್ಕೆ ನಮಗೂ ಬಹಳ ಸುಲಭವಾಗುತ್ತೆ ಅಂತ ಅನ್ನೋದೇ ಈ ವಾಕ್ಯದಿಂದ ನಾವು ಅರ್ಥ ಮಾಡ್ಕೋಬಹುದು. ಈ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ವಿಷಯಕ್ಕೆ ನಾವು ಬಂದು ವಿಷಯಗಳನ್ನು ನಾವೇ ಗ್ರಹಿಸಿಕೊಳ್ಳುವುದು, ನಾನೇ ಉತ್ತಮ ಭಾಷಣ ಮಾಡ್ತಕ್ಕಂಥ ಅದರಲ್ಲಿ ಸೀಮಿತನಾಗಿರಬಾರದು. ಆ ವಿಷಯಗಳನ್ನ ಬೇರೆ ಜನರಿಗೂ ತಿಳಿಸಿ ಅಂತವ್ರನ್ನ ಆಧ್ಯಾತ್ಮಿಕ ಹಾದಿಯಲ್ಲಿ ಬಂದು ಅವರು ಉನ್ನತ ರೀತಿಯಲ್ಲಿ ಬೆಳವಣಿಗೆ ಆಗುವುದಕ್ಕೆ ಮಾರ್ಗದರ್ಶನ ಕೊಟ್ಟಾಗ ಅದರಂತೆ ನಾವು ಅತ್ಯಂತ ಉತ್ತಮವಾಗಿರ್ತಕ್ಕಂಥವರು ಮುಂದಿನ ಹೆಜ್ಜೆ ಸುಲಭವಾಗಿಡುವುದಕ್ಕೆ ನಮ್ಗೆ ದಾರಿ ಸಿಗುತ್ತೆ ಅಂತ ಅನ್ನೋದು ಇದರಿಂದ ನಮ್ಗೆ ಅರ್ಥವಾಗುತ್ತೆ. ಅಜ್ಞಾನ ಭವನ ಉಳ್ಳವರು ಪ್ರಕಾಶಮಾನವಾದ ಆಕಾಶದಂತೆ ಪ್ರಕಾಶಿಸುತ್ತಾರೆ. ನೀನು ಹಾಗೆ ಮಾಡಲಿಲ್ಲ, ಅವ್ರು ಹೇಳ್ತಾರೆ, ನೀನು ಬೇರೆಯವ್ರ ರೀತಿ ಮಾಡ್ಲಿಲ್ಲ, ನೀನು ಜ್ಞಾನಾನುಭವ ಉಳ್ಳವರು ಪ್ರಕಾಶಮಾನವಾದ ಆಕಾಶದಂತೆ ಪ್ರಕಾಶಿಸುತ್ತಾರೆ. ಜ್ಞಾನ ಅಂತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥವ್ರು ಆಕಾಶದಲ್ಲಿ ಯಾವ ರೀತಿ ಪ್ರಕಾಶಮಾನವಾಗಿ ಬೆಳವಣಿಗೆ ಇರುತ್ತೋ ಹಾಗೆ ಅವರೂ ಸಮೇತ ಬೇರೆಯವರಿಗೆ ಜ್ಞಾನವನ್ನು ಬೋಧನೆ ಮಾಡಿದ್ದರಿಂದ ಇವರು ಉತ್ತಮ ಪ್ರಕಾಶಮಾನವಾಗಿ ರೀತಿಯಲ್ಲಿ ಅವರು ನಿನಗೆ ಕಾಣಿಸ್ತಾ ಇದ್ದಾರೆ. ಆದರೆ ಯಾರೂ ಇತರರೂ ಸಹ ಧರ್ಮ ಮಾರ್ಗಕ್ಕೆ ಪರಿವರ್ತನೆ ಹೊಂದುವಂತೆ ಸಹಾಯ ಮಾಡುತ್ತಾರೆಯೋ ಅಂತವರು ನಿತ್ಯವಾಗಿ ಪ್ರಕಾಶಿಸುವ ನಕ್ಷತ್ರಗಳಂತೆ ಹೊಳೆಯುತ್ತಿರುತ್ತಾರೆ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ. ಬೇರೆಯವರನ್ನ ಇಂಥ ಉತ್ತಮ ರೀತಿಯಲ್ಲಿ ಉತ್ತಮ ಹಾದಿಯಲ್ಲಿ ನಡೆಯುವುದಕ್ಕಾಗಿ ಮಾರ್ಗದರ್ಶನ ನೀಡ್ತಾ ಇದ್ದರೆ ಅವರೂ ಮುಂದುವರೆದು ನೀನು ಉತ್ತಮ ರೀತಿಯಲ್ಲಿ ಪ್ರಕಾಶಮಾನವಾಗಿರತಕ್ಕಂತಹ ಮಾನವೀಯತೆಯನ್ನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಅಂತನ್ನ ಹೇಳ್ತಾವ್ರೆ. ನಾವು ಈ ಮಾರ್ಗದಲ್ಲಿ ತೊಲಲಾಡುತ್ತಿರುವಾಗಲೂ ಸಹ ಇತರರಿಗೆ ಮಾರ್ಗದರ್ಶಕರಾಗಿ ಬಾಳಬಹುದು. ಇನ್ನೊಂದು ರೀತಿ, ನಾವು ಮಾರ್ಗದರ್ಶನ ನೀಡುವುದಕ್ಕಾಗಿ ಯೋಚನೆಗಳನ್ನ ಮಾಡಿ ವಿಷಯಗಳನ್ನ ತಿಳ್ಕೊಂಡಿರ್ತೀವಿ. ಆದರೂ ಸಮೇತ ನಮ್ಮ ಸಂಸಾರ, ನಮ್ಮ ವ್ಯವಸ್ಥೆಯಲ್ಲಿ ನಮಗೆ ಕಷ್ಟಗಳು ಸುಖಗಳು ಅಂತಕ್ಕಂಥದ್ದು ಅನುಭವ ಬಂದಿದ್ರೂ ಸಮೇತ ನಮಗೆ ಬಂದಿರತಕ್ಕಂಥ ಕಷ್ಟಗಳನ್ನ ಬೇರೆಯವರಿಗೆ ತೋರಿಸಿದಿರಾ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನೇ ಬೇರೆಯವ್ರಿಗೆ ಬೋಧನೆ ಮಾಡ್ತಾ ಇರುವುದು ಉತ್ತಮ. ನಾವು ಆ ಮಾರ್ಗದಲ್ಲಿ ತೊಲಲಾಡುತ್ತಿದ್ದಾಗಲೂ ಸಹ ಇತರರಿಗೆ ಮಾರ್ಗದರ್ಶಕರಾಗಿ ಬಾಳಬಹುದು. ಸಂಸರಣವೆಂಬ ಪ್ರವಾಹದಲ್ಲಿ ನಿಧಾನವಾಗಿ ಮುಂದುವರಿಯುವುದಕ್ಕೆ ಸಾಗಿಸಲ್ಪಡತಕ್ಕವರು ಇತರರಿಗೆ ಸಹಾಯ ಮಾಡಲಾರರು. ಪ್ರವಾಹದಲ್ಲಿ ನಿಧಾನವಾಗಿ ಮುಂದಕ್ಕೆ ಸಾಗಿಸಲ್ಪಡತಕ್ಕವರು ಇತರರಿಗೆ ಸಹಾಯ ಮಾಡಲಾರರು. ನಮ್ಮ ಮಾಮೂಲಿ ಒಂದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥವ್ರು ಅವನೇ ಆತುರದಲ್ಲಿ ಅದು ಇಳಿ ಬಿದ್ದು ಹೋಗ್ತಾನೆ ಹೇಗೆ ಅಂತಕ್ಕಂಥದ್ದು ಹೋಗ್ತಾ ಇದ್ದರೆ ಬೇರೆಯವರಿಗೆ ಹಿಂಗಾಗುತ್ತೆ ಅಂತ ಅನ್ನೋದು ತಿಳ್ಕೋಬಹುದಿಲ್ಲ. ಆದರೆ ಆ ಪ್ರವಾಹದಲ್ಲಿ ಯಾರು ಸಾಮರ್ಥ್ಯದಿಂದ ಈಜಬಲ್ಲರೋ ಅಂತವರು ಇತರರಿಗೆ ಸಹಾಯ ಮಾಡಬಲ್ಲರು. ಪ್ರವಾಹದಲ್ಲಿ ನೀನೇ ಹೊಚ್ಕೊಂಡು ಹೋಗ್ತಾ ಇದ್ರೆ ಬೇರೆ ಹೆಂಗ್ ಸಹಾಯ ಮಾಡ್ತೀಯ? ಅಂತಹ ಪ್ರವಾಹದಲ್ಲಿ ನೀನು ಈಜುವುದನ್ನು ಕಲಿತುಕೊಂಡು ಈಜುತ್ತಾ ಇದ್ದರೆ ಈಜುಕೊಂಡು ಬೇರೆಯವನಿಗೆ ನೀನು ಸಹಾಯ ಮಾಡಬಹುದು. ಜೀವನ್ಮುಕ್ತಿಯ ಅಂತಸ್ತು ಆ ಮಟ್ಟವನ್ನು ತಲುಪಿದವರು ಹುಟ್ಟು ಸಾವುಗಳ ವಿಮೋಚನೆಗೊಳ್ಳುತ್ತದೆ. ಜೀವನ ಮುಕ್ತಿಯ ಅಂತಸ್ತು ಆ ಮಟ್ಟವನ್ನು ತಲುಪಿದವನು ಹುಟ್ಟು ಸಾವಿಗಳ ವಿಮೋಚನೆಗೊಳ್ಳದೆ ಅಂತವರು ತಮಗೆ ಮೊದಲು ಉಪಯುಕ್ತವಾಗಿದ್ದ ಶಕ್ತಿಯನ್ನು ಇತರರ ಪ್ರಗತಿಗಾಗಿ ವಿನಿಯೋಗ ಮಾಡುತ್ತಾರೆ. ತಾನು ಜೀವನ ಮುಕ್ತಿ ಆಗ್ತಕ್ಕಂಥವನು ನನ್ನಂತೆ ಬೇರೆಯವರು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಬೇರೆಯವರಿಗೂ ಸಮೇತ ಅದನ್ನು ಸಹಾಯ ಮಾಡ್ತಾ ಇರ್ತಾನೆ. ಯಾವಾಗ ಅದಕ್ಕೆ ಒಂದು ಉದಾಹರಣೆ ಕೊಟ್ರಲ್ಲ, ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರ್ತಕ್ಕಂಥವನು ನೀನೇ ಎಡಲು ತಡರು ಹೋಗ್ತಾ ಇದ್ರೆ ಅವನು ಸಹಾಯ ಮಾಡಕ್ಕಾಗಲ್ಲ. ಆ ಪ್ರವಾಹದಲ್ಲಿ ಚೆನ್ನಾಗಿ ಈಜುವುದನ್ನು ಕಲಿತುಕೊಂಡಿದ್ದರೆ ಅವನಿಗೆ ನೀನು ಸಹಾಯ ಮಾಡಬಹುದು. ಹಾಗೆ ಇದೊಂದು ಆಧ್ಯಾತ್ಮಿಕ ವಿಷಯದಲ್ಲಿ ಎಲ್ಲಾ ವಿಷಯಗಳನ್ನು ತಿಳಿದು ಅದರ ಕಷ್ಟ ಸುಖಗಳೇನು ಅಂತ ಅರಿತುಕೊಂಡು ತನಗೆ ಕಷ್ಟ ಬಂದಿದ್ರೂ ಸಮೇತ ತನ್ನ ಕಷ್ಟವನ್ನು ಬೇರೆಯವರಿಗೆ ಹೇಳ್ಕೊಳ್ದಿರ
ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನೇ ಹೇಳ್ತಾ ಬಂದಾಗ ಅವನು ಅಭಿವೃದ್ಧಿ ಹೊಂದುತ್ತಾನೆ. ನೀನು ಧೈರ್ಯವಂತನಾಗಿ ಕೆಲಸ ಸಾಧಿಸುವುದಕ್ಕೆ ನಿನಗೆ ಧೈರ್ಯ ಬರುತ್ತದೆ ಅಂತ ಹೇಳ್ತಾರೆ. ಯಾರು ಸ್ವಂತಕ್ಕೋಸ್ಕರ ಮೋಕ್ಷವನ್ನು ಬಯಸುತ್ತಾರೆಯೋ ಅಂತವರು ತಮ್ಮ ಆಸೆಗಳನ್ನು ದಮನ ಮಾಡಿ ತಮ್ಮ ಕರ್ಮವನ್ನು ಸೂಕ್ತವಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬಲ್ಲರು. ಯಾರು ಮೋಕ್ಷಕ್ಕಾಗಿ ಸಾಧನೆ ಮಾಡ್ಬೇಕಂತ ಮಾಡ್ತಾ ಇರ್ತಾರೋ ಅಂತವರು ಆಸೆಗಳನ್ನು ದಮನ ಮಾಡಿ ತಮ್ಮ ಕರ್ಮವನ್ನು ಸೂಕ್ತವಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬಲ್ಲರು. ಕಷ್ಟಗಳು ಬಂದರೂ ಸಮೇತ ತನ್ನ ಕರ್ಮವನ್ನ ಸೂಕ್ತವಾದ ರೀತಿಯಲ್ಲಿ ಅಳವಡಿಸ್ಕೊಳ್ತಾರೆ. ಅಂತವರು ಸಹ ಹುಟ್ಟು ಸಾವು ರೂಪವಾದ ಸಂಸಾರ ಚಕ್ರದಿಂದ ಪಾರಾಗಬಲ್ಲರು. ಆದರೆ ಅಂತವರು ಸಂಸರಣೆಗೆ ಸಂಬಂಧಪಟ್ಟ ಕಟ್ಟಳೆಯಿಂದ ವಿಮೋಚನೆ ಪಡೆಯಲಾರರು. ಆದರೆ ಅಂತವರು ಸಂಸರಣೆಗೆ ಸಂಬಂಧಪಟ್ಟ ಕಟ್ಟಳೆಯಿಂದ ವಿಮೋಚನೆ ಪಡೆಯಲಾರರು. ಏಕೆಂದರೆ ಅಂತವರು ಪ್ರಪಂಚಕ್ಕೆ ಬಂದಿರುವ ಆಸೆಗಳಿಂದ ವಿಮೋಚನೆ ಪಡೆದಿರಬಹುದು. ಆದ್ದರಿಂದ ಸಾಮಾನ್ಯ ಜನರಿಗಿಂತ ಅಂತವನ್ನು ತುಂಬಾ ದೂರ ಮುಂದೆ ಹೋಗಬಹುದು. ಆದರೆ ಪ್ರಪಂಚದ ಸಾಮಾನ್ಯ ಜನರೂ ಸಹ ಅವರ ಅಂತಸ್ತಿಗೆ ಹತ್ತಿದಾಗ ಸಂಸಾರದ ಕಟ್ಟಳೆಯು ಅವರು ಕೈಗೊಂಡಿರಿಕೊಳ್ಳಬೇಕಾದ ಸದ್ಗುಣಗಳಕ್ಕೋಸ್ಕರವಾದರೂ ಜನ್ಮ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ಇಲ್ಲಿ ತಾನು ಒಬ್ಬನೇ ಬೇರೆಯವರಿಗೆ ಸಹಾಯ ಮಾಡಿದರ ಆಧ್ಯಾತ್ಮಿಕ ವಿಷಯದಲ್ಲಿ ತಾವನೇ ಅರಿತು ಅದರಂತೆ ಜೀವನವನ್ನು ನಡೆಸಿ ತಾನು ಪ್ರಗತಿ ಹೊಂದಿ ಮುಂದಕ್ಕೇನೋ ಹೋಗಬಹುದು. ಆದರೆ ಹಿಂದೆ ಇರತಕ್ಕಂಥವ್ರನ್ನ ನೀನು ಸಹಾಯ ಮಾಡದೆ ಹೋದರೆ ಅದರಿಂದ ಹೆಚ್ಚಿನ ಸುಖವು ನೆಮ್ಮದಿ ಅಥವಾ ಅದಕ್ಕಿಂತ ಉತ್ತಮವಾಗಿರತಕ್ಕಂಥ ಮುಂದೆ ಹೋಗೋದಕ್ಕೂ ಆಗಲಾರದು. ನೋಡಿ, ಈ ಉದ್ದೇಶದಿಂದಲೇ ಭಗವಾನ್ ಬುದ್ಧರು ನಮ್ಮ ಜೊತೆಯಲ್ಲೇ ಮಾನವರಾಗಿ ಹುಟ್ಟಿ ಸಂಸರಣದಲ್ಲಿ ಬೇಗ ಅತ್ಯಂತ ಮುಂದಕ್ಕೆ ಹೋದರೂ ಸಮೇತ ಅಲ್ಲಿ ಆ ಸ್ಟೆಪ್ನಿಂದ ಮುಂದಕ್ಕೆ ಹೋಗದಿರವರು ನನ್ನಂತೆ ನನ್ನ ಜೊತೆಲಿ ಹುಟ್ಟಿರ್ತಕ್ಕಂಥ ಎಲ್ಲರನ್ನು ಈ ಮಟ್ಟಕ್ಕೆ ಎಳ್ಕೋಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಪೌರ್ಣಮಿ ದಿವಸ ಬಂದು ಅವರ ಜನರಿಗೆ ಒಳ್ಳೆ ಬೋಧನೆಯನ್ನು ಕೊಟ್ಟು ಈ ರೀತಿ ಮಾಡ್ಬೇಕು ಅಂತಕ್ಕಂಥ ಈಗಲೂ ಮಾಡ್ತಾ ಇದ್ದಾರೆ. ಇದರಿಂದ ಇಲ್ಲಿ ಓದಿರ್ತಕ್ಕಂಥ ವಿಷಯಕ್ಕೂ ಭಗವಾನ್ ಬುದ್ಧರು ಈಗ ನಾವು ಮಾಡ್ತಾ ಇರುವುದಕ್ಕೂ ಸಮನ್ವಯ ಮಾಡಿಕೊಂಡಾಗ ನಾವು ಅಷ್ಟೇ ನಾವು ಅಷ್ಟು ಸ್ವಾರ್ಥ ಬುದ್ಧಿ ಅನ್ನೋದು ಜೀವನ್ಮುಕ್ತರಾಗುವುದಕ್ಕೂ ಬೆಳವಣಿಗೆ ಆಗುವುದಕ್ಕೂ ಸ್ವಾರ್ಥ ಬುದ್ಧಿ ಇಟ್ಟುಕೊಂಡು ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ತಾನೇ ಗ್ರಹಿಸಿಕೊಂಡು ತಾನೇ ಉತ್ತಮ ಮೇಧಾವಿಯಾಗಬೇಕು, ಎಲ್ಲರ ಹತ್ರ ಹೆಸರು ಗಳಿಸ್ಕೋಬೇಕು, ಉತ್ತಮ ಭಾಷಣಕಾರರು ಅಂತ ಅನ್ನುವ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ನಮ್ಮ ಸೊಸೈಟಿಗಳಲ್ಲಿ ಸಾಫ್ಟ್ವೇರ್ ಸೊಸೈಟಿಯಲ್ಲೂ ಸಾಮಾನ್ಯವಾಗಿರ್ತಕ್ಕಂಥ ಸೊಸೈಟಿಗಳಲ್ಲಂತ ಜನರು ಬೇಕಾದಷ್ಟಿದ್ದಾರೆ. ಆ ರೀತಿ ಅವರಷ್ಟಕ್ಕೆ ಅವರು ಮುಂದುವರೆದು ಅವರು ಹಿಂದೆ ಇರ್ತಕ್ಕಂಥವ್ರನ್ನ ಕರೆತರೆಯದೆ ಹೋದರೆ ಅಷ್ಟೊಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗವಲ್ಲ. ಅದಕ್ಕಾಗಿ ಭಗವಾನ್ ಬುದ್ಧರು ನಮ್ಮ ಜೊತೆಯಲ್ಲೇ ಹುಟ್ಟಿ ನಮಗಿಂತ ಮುಂಚಿತವಾಗಿ ಮೇಲ್ಮಟ್ಟಕ್ಕೆ ಹೋಗಿ ಈಗಲೂ ಸಮೇತ ಅವರು ಪ್ರತಿ ವರ್ಷನೂ ಆ ಪೌರ್ಣಮಿ ದಿವಸ ಮಾನವರ ಜನಾಂಗಕ್ಕೆ ಏನು ಸಹಾಯ ಮಾಡಬೇಕು ಆ ಸಹಾಯವನ್ನು ಮಾಡ್ತಾ ಇರುವುದು ಸಾಮಾನ್ಯವಾಗಿ ನಮ್ಮ ತಿಸಾಪುರ ಸೊಸೈಟಿ ಸದಸ್ಯರಿಗೆ ಎಲ್ಲರಿಗೂ ಇದು ತಿಳಿದಿರ್ತಕ್ಕಂಥ ವಿಷಯವೇ ಆಗುತ್ತೆ. ಆ ತಿಳುವಳಿಕೆ ನಾವು ತಿಳಿದುಕೊಂಡು ಬೇರೆ ಜನರನ್ನ ಆ ಹಾದಿಯಲ್ಲಿ ಬರುವುದಕ್ಕೆ ನಾವು ಉತ್ತೇಜನ ಕೊಟ್ಟು ಅವರಿಗೆ ಸಹಕಾರ ಕೊಟ್ಟು ಅವರನ್ನು ನಮ್ಮ ರೀತಿಯಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮ ಧ್ಯೇಯ, ನಮ್ಮ ಕರ್ತವ್ಯವಾಗಿರುತ್ತದೆ. ಏಕೆಂದರೆ ಅಂತವರು ಪ್ರಪಂಚಕ್ಕೆ ಬಂದಿರುವ ಆಸೆಗಳಿಂದ ವಿಮೋಚನೆ ಪಡೆದಿರಬಹುದು. ಆದುದರಿಂದ ಸಾಮಾನ್ಯರ ಜನರಿಗಿಂತ ಅಂತವರು ತುಂಬಾ ದೂರ ಮುಂದೆ ಹೋಗಿರಬಹುದು. ಆದರೆ ಪ್ರಪಂಚದ ಸಾಮಾನ್ಯ ಜನರೂ ಸಹ ಅವರ ಅಂತಸ್ತಿಗೆ ಹತ್ತಿದಾಗ ಸಂಸರಣದ ಕಟ್ಟಳೆಯು ಅವರ ಮೈಗೂಡಿಸಿಕೊಳ್ಳಬೇಕಾದ ಸದ್ಗುಣಗಳಿಗೋಸ್ಕರವಾದ ಜನ್ಮ ತೆಗೆದುಕೊಳ್ಳುವಂತೆ ಮಾಡುತ್ತದೆ. ನೋಡಿ, ಈ ಬೇರೆ ತಾನು ಮುಂದಕ್ಕೆ ಹೋಗ್ತಾ ಇರೋದಕ್ಕೆ ಬದಲಾಗಿ ಈ 3 ಭವನಗಳನ್ನ ದಾಟಿರತಕ್ಕಂಥವರು ಈ ಸಮಾಜ ಅಥವಾ ಇಲ್ಲಿ ಹುಟ್ಟಿರತಕ್ಕಂಥ ಜನರ ಕಷ್ಟ ಸುಖಗಳನ್ನು ನೋಡಿ ನನಗೆಲ್ಲ ಪೂರ್ಣವಾಗಿ ಅನುಭವ ಆಗಿರುವುದರಿಂದ ನಂತರ ಇದೇ ಲೋಕಗಳಲ್ಲಿ ಹುಟ್ಟಿ ಬೇರೆ ಜನರಿಗೆ ಸಹಾಯ ಮಾಡತಕ್ಕಂಥವರು ಅನೇಕರು ಇದ್ದಾರೆ. ಅವರ ಹಿಸ್ಟ್ರಿಗಳ ಸಮೇತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ನಾವು ಮುಂದುವರೆದು ನಮಗಿಂತ ಹಿಂದೆ ಇರತಕ್ಕಂಥವರನ್ನ ಈ ಮಾರ್ಗದಲ್ಲಿ ಎಳ್ಕೊಂಡು ಬರತಕ್ಕಂಥದ್ದು ಕರ್ತವ್ಯವೂ ಆಗಿರುತ್ತೆ. ಆ ರೀತಿ ಮಾಡತಕ್ಕಂಥದ್ದು ಅತ್ಯಂತ ಉತ್ತಮ. ಸಂಶಯ ಪಡಬೇಕಾಗಿಲ್ಲ. ಏಕೆಂದರೆ
ದೀಕ್ಷಿತನಿಗೆ ರಹಸ್ಯಗಳನ್ನು ತಿಳಿಸುವಾಗ ಅವರನ್ನು ಹೇಗೆ ರಕ್ಷಿಸಬೇಕು ಎಂಬ ವಿಧಾನವನ್ನು ಸಹ ತಿಳಿಸಿರುತ್ತಾರೆ. ನೋಡಿ, ದೀಕ್ಷೆ ಅಂತಂದ್ರೆ ಉತ್ತಮ ಗುಣಗಳ ಬೆಳವಣಿಗೆ ಆಗಿ ಮುಂದಕ್ಕೆ ಹೋಗಿರ್ತಕ್ಕಂಥವ್ರು ಅಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಜನರನ್ನ ಯಾವ ರೀತಿಯಲ್ಲಿ ಅವರನ್ನ ಅಭಿವೃದ್ಧಿ ಪಡಿಸಿ ಮುಂದಕ್ಕೆ ಎಳ್ಕೊಂಡು ಬರುವುದಕ್ಕೆ ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ಆ ಮನುಷ್ಯರಿಗೆ ಅವರಿಗೆ ಅನುಭವಗಳಾಗಿದ್ದು ನಂತರ ಹುಟ್ಟಿ ಬೇರೆ ಜನರಿಗೆ ಅಷ್ಟು ಸಹಾಯ ಮಾಡ್ತಕ್ಕಂಥ ಸಾಮರ್ಥ್ಯ ಪ್ರಜ್ಞೆ ಇವರಲ್ಲಿ ಬೆಳವಣಿಗೆ ಆಗಿರುತ್ತದೆ. ಆದರೆ ದೀಕ್ಷಿತನೇ ತನ್ನ ರಹಸ್ಯಗಳನ್ನ ಬಹಿರಂಗಪಡಿಸಲು ಪ್ರಯತ್ನ ಪಟ್ಟ ಕೂಡಲೇ ಅಂತವನಿಗೆ ಆ ರಹಸ್ಯವು ಪೂರ್ತ ಮರೆತು ಹೋಗುವಂತೆ ಮಾಡುವಷ್ಟರ ಮಟ್ಟಿನ ಗೊತ್ತಾದ ಸಂಬಂಧವು ಸೋದರ ಸಮಾಜಕ್ಕೂ ಅದರಿಂದ ದೀಕ್ಷೆ ಪಡೆದಿರುವವರಿಗೂ ಇರುತ್ತದೆ. ಈ ರಹಸ್ಯಗಳಿಗೆ ಅಷ್ಟೇನು ಮಹತ್ವವಿಲ್ಲ, ಆದರೆ ಅವುಗಳನ್ನು ದುರುಪಯೋಗ ಮಾಡುವುದರ ಮೂಲಕ ಘೋರವಾದ ವಿಪತ್ತುಗಳು ಉಂಟಾಗುವುದು ಸಹಜ. ತಾನು ಇನ್ನೊಂದು ಏನೋ ತಿಳುವಳಿಕೆ ಇಲ್ಲದೆ ಇರತಕ್ಕಂಥವ್ರು ಸ್ವಾರ್ಥಕ್ಕಾಗಿ ಬೇರೆಯವರಿಗೆ ತೊಂದರೆ ಕೊಟ್ಟು ಮಾಡಿದಾಗ ಅದು ಅಷ್ಟೊಂದು ತಪ್ಪಲ್ಲ, ತಪ್ಪೇ ಆದ್ರೂ ಅಷ್ಟು ತಪ್ಪಲ್ಲ. ನಾವು ತಿಳುವಳಿಕೆ ಪಡೆದು ದೀಕ್ಷಾ ಮಟ್ಟಕ್ಕೆ ಬೆಳೆದಿರತಕ್ಕಂಥವನು ಬೇರೆಯವರ ನನಗಿಂತ ಅವ್ರು ಮುಂದಕ್ಕೆ ಹೋಗಬಾರದು ಅಂತ ಅನ್ನುವುದ ಲೋಪ ಇಟ್ಟುಕೊಂಡು ಅವ್ರಿಗೆ ಬೇರೆ ರೀತಿಯಲ್ಲಿ ಬೋಧನಾ ಮಾಡ್ತಾ ಇದ್ದಾಗ ಅದಕ್ಕಿಂತ ಕಠಿಣವಾಗಿರ್ತಕ್ಕಂಥ ಕ್ರೂರತನವು ಬೇರೆಯವರಿಗೆ ಇರುವುದಿಲ್ಲ. ಆ ರೀತಿ ಅಂತ ಕೆಲಸಗಳನ್ನ ನಾವು ಮಾಡಬಾರದು. ದೀಕ್ಷಿತರು ಒಬ್ಬ ಮತ್ತೊಬ್ಬನನ್ನು ಪ್ರೇರೇಪಿಸಿ ಸಂಸ್ಥೆಯ ಸದಸ್ಯರಂತೆ ಗುರುತು ಹಚ್ಚಬಲ್ಲರು. ಆದರೆ ಮೇಲ್ಮಟ್ಟದ ಸದಸ್ಯರು ತಮ್ಮ ಅಂತಸ್ತಿಗಿಂತ ಕಡಿಮೆ ದರ್ಜೆಯಲ್ಲಿ ಇರುವಂತಹ ಸದಸ್ಯರಿಂದ ಅವುಗಳನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ನೋಡಿ, ಇನ್ನೊಂದು ಮೇಲ್ಮಟ್ಟದ ದರ್ಜೆಗೆ ಭಗವಾನ್ ಬುದ್ಧರಾಗಿರ್ತಕ್ಕಂಥವ್ರು ನಮ್ಮ ರೀತಿಯಲ್ಲಿ ಇಲ್ಲಿ ಬಂದು ಅಥವಾ ಬೇರೆ ಜೀವನ ಮುಕ್ತರಾಗಿರ್ತಕ್ಕಂಥವ್ರು ಸ್ಥೂಲ ಲೋಕಕ್ಕೆ ಬಂದು ಅವರಿಗೆ ಮಾರ್ಗದರ್ಶನ ಕೊಟ್ಟು ಮೇಲಿನ ಮಟ್ಟಕ್ಕೆ ತರಿಸುವುದಕ್ಕೆ ಆಗಲಾರದು. ಅವರ ಸಹಾಯದಿಂದ ನಮ್ಮಂತವರು ತಿಳುವಳಿಕೆ ಪಡೆದು ನಮ್ಮ ತಿಳುವಳಿಕೆಯನ್ನು ಒಂದು ಹೀನಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಆಧ್ಯಾತ್ಮಿಕ ವಿಷಯವಂದ್ರೆ ಏನು ಪ್ರವೃತ್ತಿ ಮಾರ್ಗದಲ್ಲಿ ಯಾವಾಗ್ಲೂ ಇರ್ತಕ್ಕಂಥವ್ರನ್ನ ಅದು ಶಾಶ್ವತವಾಗಿರುವುದಿಲ್ಲ. ಉತ್ತಮವಾಗಿರ್ತಕ್ಕಂಥದ್ದು ಈ ಗುಣಗಳನ್ನು ನಾವು ಸಂಪಾದನೆ ಮಾಡಿಕೊಂಡು ನಿವೃತ್ತಿ ಮಾರ್ಗದಲ್ಲಿ ಜೀವನ ನಡೆಸುವುದು ಹೇಗೆ ಅಂತಕ್ಕಂಥದ್ದನ್ನ ಬೋಧನೆಗಳನ್ನು ಕೊಡ್ತಾ ಅವರನ್ನು ಅನೇಕ ಜನರನ್ನು ಈ ಮಾರ್ಗಕ್ಕೆ ತರತಕ್ಕಂಥದ್ದು ನಮ್ಮ ದಿಸಾಪುರ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವ್ರು ನಮ್ಮ ಕರ್ತವ್ಯವೂ ಆಗಿರುತ್ತೆ. ನಮಗೆ ಜೀವನ ಮುಕ್ತರಾಗಿರ್ತಕ್ಕಂಥವ್ರು ನಮಗಂತ ಮಾರ್ಗದರ್ಶನ ಕೊಡುವುದಕ್ಕೆ ನಾವು ಮುಂದೆ ಬಂದಾಗ ಅವರು ನಮಗೆ ಸಹಾಯ ಮಾಡುವುದಕ್ಕೆ ಸಿದ್ಧರಾಗಿರ್ತಾರೆ ಅಂತನ್ನುವುದು ಖಂಡಿತ. ಸೋದರ ಸಮಾಜಕ್ಕೆ ತಕ್ಕ ಸಹಾಯಕರು ಅಗತ್ಯವಾಗಿ ಬೇಕಾಗಿದ್ದಾಗಲೂ ಸಹ ತಕ್ಕ ಯೋಗ್ಯತೆಯನ್ನು ಮೈಗೂಡಿಸಿಕೊಳ್ಳುವವರೆಗೆ ಯಾರನ್ನು ಆ ತೇರ್ಗಡೆಗೆ ತೆಗೆದುಕೊಳ್ಳುವುದಿಲ್ಲ. ಇನ್ನೊಂದು, ನಾವು ಮಾಮೂಲಿಯಾಗಿ ದಿಸಾಪುರ ಸೊಸೈಟಿನ ಸದಸ್ಯನೋ ಮೆಂಬರ್ ಅಂದ್ಕೊಂಡಿರ್ತೀವಿ. ಆ ತೇರ್ಗಡೆ ಹೊಂದಬೇಕು ಅಂತಂದ್ರೆ ಆ ನಿಯಮಗಳನ್ನ ಆ ವ್ಯವಸ್ಥೆಯನ್ನ ತನ್ನ ಜೀವನದಲ್ಲಿ ಅನುಷ್ಠಾನ ಪಡ್ಕೊಂಡು ಇರ್ತಕ್ಕಂಥವರನ್ನ ಮೇಲಿನ ಮಟ್ಟಕ್ಕೆ ಅವರು ತಳ್ಕೊಂಡು ಆ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇನ್ನೂ ಹೆಚ್ಚಾಗಿ ಪ್ರೇರಣೆ ಅವರು ಕೊಡ್ತಾರೆ. ಹಾಗೆಯೇ ಯಾರಾದರೂ ಆ ಮಟ್ಟಕ್ಕೆ ಬೆಳೆದ ಕೂಡಲೇ ಅಂತವರನ್ನು ದೀಕ್ಷಿತರನ್ನಾಗಿ ಮಾಡದೆ ಬಿಡುವುದಿಲ್ಲ. ಆ ಹೆಜ್ಜೆ ಹಾಕಿ ಆ ವಿಷಯವನ್ನ ತಿಳ್ಕೊಂಡು ನಾನು ಅಭಿವೃದ್ಧಿ ಪಡೆಯಬೇಕು, ಬೇರೆಯವರನ್ನ ಅಭಿವೃದ್ಧಿ ಪಡಿಸಬೇಕಂತ ಶ್ರಮ ವಹಿಸಿ ಕಷ್ಟವಾಗಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಸಹಾಯವನ್ನು ಒದಗಿಸಿಕೊಟ್ಟು ಅವರನ್ನು ಜೀವನ ಮುಕ್ತರಾಗುವುದಕ್ಕೆ ಪ್ರೇರಣೆ ಮಾಡಿ ಸಹಾಯ ಮಾಡ್ತಾರೆ. ನಮಗೆ ನಮ್ಮ ಸೊಸೈಟಿಯಲ್ಲಿ ಕೆಲವು ನಿಯಮಗಳು ಕೆಲವು ವಿಷಯಗಳು ಗೊತ್ತಾಗುತ್ತೆ. ನಮ್ಮ ಜಯ ಕೃಷ್ಣಮೂರ್ತಿ ಅವರು ಸಾಮಾನ್ಯವಾಗಿ ನಮ್ಮಂತೆ ರೀತಿಯಲ್ಲಿ ಇರ್ತಕ್ಕಂಥ ಬೆಳವಣಿಗೆ ಆಗಿರ್ತಕ್ಕಂಥವ್ರು. ಅವ್ರ ಬೆಳವಣಿಗೆ ಅವರು ಗುರ್ತು ಹಿಡಿದು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆ ರೀತಿಯಲ್ಲಿ ಯಾವ ರೀತಿ ಬೋಧನೆಗಳನ್ನ ಮಾಡಿ ವಿಷಯಗಳನ್ನ ತಿಳಿಸಿ ಅವರು ಇವತ್ತು ವಿಶ್ವಗುರು ಮಟ್ಟಕ್ಕೆ ಬೆಳೆಸಿದ್ರು. ಆ ರೀತಿ ಆ ಗುಣಗಳನ್ನ ವ್ಯವಸ್ಥೆಯನ್ನ ನಾವು ಬೆಳೆಸ್ಕೊಂಡಾಗ ಅದೇ ರೀತಿ ಗುರುಗಳಾಗಿರ್ತಕ್ಕಂಥವ್ರು ನಮಗೂ ಸಹಾಯ ಮಾಡೇ ಮಾಡ್ತಾರೆ. ಈ ದೃಷ್ಟಿಯಿಂದ ಯಾರಿಗಾದರೂ ಎಲ್ಲಾ ಯೋಗ್ಯತೆಯು ಇದ್ದು ಒಂದು ಗುಣ ಕೊರತೆ ಇದ್ದ ಪಕ್ಷದಲ್ಲಿ ಆ ಗುಣವನ್ನು ಬೆಳೆಸಿಕೊಳ್ಳುವವರಿಗೆ ಅಂತವರಿಗೆ ದೀಕ್ಷೆ ದೊರೆಯುವುದಿಲ್ಲ. ಎಲ್ಲ ಗುಣಗಳು ಇರುತ್ತೆ ಅವನಿಗೆ, ಎಲ್ಲವೂ ಮಾಡ್ತಾನೆ. ಯಾವ್ದಾದ್ರೂ ಒಂದು ಗುಣ ಕಡಿಮೆ ಇದ್ದರೆ ಆ ಗುಣವನ್ನು ಬೆಳೆಸಿಕೊಳ್ಳುವ ತನಕ ದೀಕ್ಷೆ ಅಂತನ್ನುವುದು ಕೊಡುವುದಕ್ಕೆ ಸಾಧ್ಯವಿಲ್ಲ. ದೀಕ್ಷೆ ಅಂತಂದ್ರೆ ಬೇರೆಯವರು ಏನು ಮಾಡ್ತಕ್ಕಂಥದ್ದಲ್ಲ, ಆ ಲೋಪದೋಷ ಇರ್ತಕ್ಕಂಥ ಗುಣವನ್ನು ನಾವು ಸರಿಪಡಿಸ್ಕೊಳ್ಳುವುದು.
ಆದರೆ ಆ ರೀತಿ ಅಂತಹ ಗುಣ ಬೆಳೆಸಿಕೊಳ್ಳುವವರೆಗೆ ಇತರಿಗೆ ಗುಣಗಳನ್ನು ಸಹ ಸಾಧಾರಣ ಮಟ್ಟದಿಂದ ಹೆಚ್ಚಾಗಿ ಬೆಳೆದಿರಬಹುದು. ಆದುದರಿಂದ ದೀಕ್ಷಿತರೆಲ್ಲರೂ ಎಲ್ಲಾ ಗುಣಗಳು ಒಂದೇ ಸಮನಾಗಿ ಬೆಳೆದಿಲ್ಲದೆ ಇರಬಹುದು. ಎಲ್ಲಾ ಗುಣಗಳು ಒಂದೇ ಸಮನಾಗಿ ಬೆಳೆಸ್ಕೊಂಡು ಬರೋದಕ್ಕಾಗಲ್ಲ. ಕೆಲವು ಗುಣಗಳು ಬೆಳೆಸ್ಕೊಂಡಿರ್ತೀವಿ, ಇನ್ನು ಕೆಲವು ಗುಣಗಳು ಬೆಳೆಸ್ಕೊಳ್ಳದೇ ಇರುವಾಗ ಮುಂದಿನ ನಂತರ ಜನ್ಮವನ್ನು ಎತ್ತಬೇಕಾಗಿ ಬರುತ್ತದೆ. ಪ್ರಪಂಚದ ದೃಷ್ಟಿಯಿಂದ ದೊಡ್ಡವರೆಂದು ಭಾವಿಸಲ್ಪಟ್ಟಿರುವನು ಒಂದೇ ಸಮನಾಗಿ ಎಲ್ಲಾ ಗುಣಗಳನ್ನು ಬೆಳೆದಿಲ್ಲದೆ ಇರಬಹುದು. ಅಲ್ಲದೆ ದೀಕ್ಷೆಗೆ ಅರ್ಹತೆಯನ್ನು ಇನ್ನೂ ಪಡೆಯದೇ ಇರಬಹುದು. ಪಕ್ಷಪಾತಕ್ಕೆ ಸಂಬಂಧಪಟ್ಟ ದೋಷವೇ ಆಗಲಿ, ಉದಾಸೀನತೆ ಆಗಲಿ ಸೋದರ ಸಮಾಜಕ್ಕೆ ಎಳ್ಳಷ್ಟು ಇರಲು ಸಾಧ್ಯವಿಲ್ಲ. ಯಾರಿಗೂ ಅಂತವನಿಗೆ ಸಲ್ಲದೇ ಇರುವುದನ್ನು ಕೊಡಲು ಸಾಧ್ಯವಿಲ್ಲ. ಎಲ್ಲದರ ಸಾಕಷ್ಟು ಯೋಗ್ಯತೆಯನ್ನು ಮೈಗೂಡಿಸುವಂತಹ ವ್ಯಕ್ತಿಗೆ ಸಲ್ಲಬೇಕಾದ ಮಾನ್ಯತೆಯು ದೊರೆಯದೇ ಇರುವುದಿಲ್ಲ. ಇಲ್ಲಿ ಸೊಸೈಟಿ ಅದಕ್ಕಾಗೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಉತ್ತಮ ಗುಣಗಳನ್ನು ಬೆಳವಣಿಗೆ ಆಗಿರತಕ್ಕಂಥವರು ನಮಗೆ ಬೇಕಾದಷ್ಟು ಜನರಿದ್ದಾರೆ. ಅವರ ದಿವ್ಯ ದೃಷ್ಟಿಯಿಂದ ನೋಡಿ ಅಥವಾ ಸ್ವಂತ ಜ್ಞಾನವನ್ನು ಬೆಳೆಸ್ಕೊಂಡು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳನ್ನು ಓದಿ ಯಾವ ರೀತಿ ನಾವು ಜೀವನವನ್ನು ನಡೆಸಬೇಕು, ಯಾವುದು ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ನಮ್ಮ ಜೀವನವನ್ನು ಹೇಗಿರಬೇಕಂತಕ್ಕಂಥದ್ದನ್ನ ಸೂಕ್ಷ್ಮ ರೀತಿಯಲ್ಲಿ ನಮಗೆ ಬೋಧನೆ ಮಾಡ್ತಕ್ಕಂಥವರು ನಮ್ಮ ಹಿರಿಯರು ಇದ್ದಾರೆ. ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳಿದೆ. ನಾವು ಇಷ್ಟು ತಿಳ್ಕೊಂಡಿದ್ದಾದ್ಮೇಲೆ ನಾವು ಅಭಿವೃದ್ಧಿ ಪಡೆದು ಬೇರೆಯವರನ್ನ ಈ ದಾರಿಯಲ್ಲಿ ತರತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗುತ್ತದೆ ಅಂತ ಹೇಳ್ತಾ ಈ ಅಂತರಂಗ ಜೀವಿತ ಅಂತಕ್ಕಂಥದ್ದು ಒಂದು ಚಾಪ್ಟರ್ ಇದು ಪೂರ್ಣವಾಗುತ್ತೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದೇನೋ ಬೌದ್ಧ ಮತ ಅಂತಕ್ಕಂಥದ್ದು ಬರುತ್ತೆ. ಅದರ ಬಗ್ಗೆ ಮುಂದಿನ ತರಗತಿ ತಿಳ್ಕೊಳ್ಳೋಣ. ಈಗ ಓಂಕಾರದೊಂದಿಗೆ ಒತ್ತಾಯ ಪಡಿಸ್ಬೇಕು. ಓ